ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ಮಗಾರಿ ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ ತತ್ತೀನ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ನಾಗಿ ಹೋದೆ ನೋಡಿ ನಿನ್ನ ಗಿರ್ಗಿಟ್ಲೆ ಸುಂದರಿ ಸೂಪರ್. ತುಂಬಾ ಖುಷಿ ಆಗುತ್ತೆ. ಹೊರಗಡೆ ತುಂಬಾ ಚಳಿ ಇದೆ, ಬಟ್ ಆದ್ರೂ ನನಗೆ ತುಂಬಾ ಶೆಕೆ ಆಗ್ತಾ ಇದೆ. ಯಾಕೆ ಹೇಳಿ, ಹಂಗೆ ಹಂಗೆ ಆಗ್ತಾ ಇರುತ್ತೆ. ಸೊ ಎಸ್, ಎಲ್ಲರಿಗೂ ಒನ್ಸ್ ಅಗೈನ್ ಗುಡ್ ಮಾರ್ನಿಂಗ್, ಹಾರ್ಟ್ಲಿ ವೆಲ್ಕಮ್ ಪ್ರಾಡಕ್ಟ್ ಮ್ಯಾಜಿಕ್ ಟ್ರೈನಿಂಗ್. ಯಾರೆಲ್ಲ ಜಾಯ್ನ್ ಆಗಿದ್ದೀರಿ ಫಸ್ಟ್ ಟೈಮ್, ಸೊ ನೀವೆಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡು ಕುತ್ಕೊಳ್ಳಿ. ಪ್ರತಿದಿನ ನಿಮ್ಗೆ ಒಂದ್ ಸ್ಪೀಕರ್ ಸಾಗಡೆ ಬಂದ್ಬಿಟ್ಟು ಪ್ರತಿ ಒಬ್ರು ಅವ್ರವ್ರದ ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಡಕ್ಕೆ ಬರ್ತಾ ಇದ್ರು. ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳ್ಬಿಟ್ಟು ನೀವು ಕೆಲವೊಂದು ಪ್ರಾಡಕ್ಟ್ಸ್ ಅಥವಾ ಕೆಲವೊಂದು ರಿಸಲ್ಟ್ ನ ತುಂಬಾ ಸ್ಟ್ರಾಂಗ್ ಆಗಿ ತಗೊಂಡು ಈ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಪ್ರಾಪರ್ ಆಗಿ ಕೇಳಿಸ್ಕೊಳ್ಳಕ್ಕೆ ಕುತ್ಕೊಳ್ಳಕ್ಕೆ ಒಂದು ಅವಕಾಶ ಆಗಿತ್ತು. ಸೊ ಇನ್ ಮುಂದೆ ಇವಾಗ ನಡೀತಾ ಇರುವಂತದ್ದು ಇಲ್ಲಿ ಇವಾಗಿಂದ ಸೊ ನಿಮ್ಗೆ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಅಂದ್ರೆ ಪ್ರಾಡಕ್ಟ್ ನಾಲೆಡ್ಜ್ ನ ತಿಳ್ಕೊಳ್ಳೋದಕ್ಕೆ ಒಂದು ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಇದನ್ನ ನಾವು ಈ ಸೆಷನ್ ನ ಅರೇಂಜ್ ಮಾಡಿರೋದು. ಸೊ ಎಲ್ಲರೂ ಯಾರ್ಯಾರೆಲ್ಲ ವಿಡಿಯೋ ಆಫ್ ಮಾಡ್ಕೊಂಡಿದೀರಿ ವಿಡಿಯೋ ಆನ್ ಮಾಡ್ಕೊಳ್ರಿ, ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ಕುತ್ಕೊಳ್ಳಿ. ಸೊ ಇವತ್ತು ನಿಮ್ಗೆ ಕೋರ್ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊತೀರಾ, ಮತ್ತೆ ನೆಕ್ಸ್ಟ್ ಸ್ಪೀಕರ್ ಮತ್ತೆ ಟಾರ್ಗೆಟೆಡ್ ಬಗ್ಗೆ ತಿಳ್ಕೊತೀರಾ, ಡೈಜೆಷನ್ ಬಗ್ಗೆ. ಸೊ ಮೇನ್ ಇದೇ ತಾನೇ ನಮ್ಗೆ ಆಗಿರೋದು, ವೈಟ್ ಅನ್ನ ಹೆಂಗೆ ಕಡಿಮೆ ಮಾಡ್ಕೊಳ್ಳೋದು, ಹೆಂಗೆ ಮೋಷನ್ ನ ಕ್ಲಿಯರ್ ಮಾಡ್ಕೊಳ್ಳೋದು, ಇದನ್ನ ನಾವು ಕಲ್ತ್ಕೊಂಡ್ಬಿಟ್ರೆ ವೆಯ್ಟ್ ಲಾಸ್ ಹೆಂಗೆ ಮಾಡೋದು ಅಂತ ಆರಾಮಾಗಿ ನಿಮ್ಗೆ ಗೊತ್ತಾಗುತ್ತೆ. ಹೌದಲ್ವಾ? ಎಸ್, ರೆಡಿನಾ? ಯಾರ ಹತ್ರ ಪೆನ್ನು ಬುಕ್ ಎಲ್ಲ ಇಟ್ಕೊಂಡಿದೀರಿ? ಅಫ್ರೆಶ್ ನಿಮ್ ಕೈಯಲ್ಲಿ ಇರ್ಲಿ, ಡಿಸ್ಟರ್ಬ್ ಮಾಡ್ಕೊಳಕ್ ಹೋಗ್ಬಿಡಿ. 1 hour ಅಷ್ಟೇ ಇರುತ್ತೆ, ಬಟ್ ತುಂಬಾ ಇನ್ಫಾರ್ಮೇಶನ್ಸ್ ನಿಮ್ಗೆ ಸಿಗಕ್ಕಿದೆ. ನಾವು ಇಷ್ಟೊಂದು ಇಲ್ಲಿ ಕುತ್ಕೊಂಡು ಏನೋ ಮಾತಾಡ್ತಿದೀವಿ ಅಂದ್ರೆ ಇದಕ್ಕೆಲ್ಲ ಕಾರಣ ಪ್ರಾಡಕ್ಟ್ಸ್. ಆ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಳಕ್ಕೆ ಕಲ್ಕೊಳೋದಕ್ಕೆ ಎಷ್ಟು ವರ್ಷ ಕಲಿತಾ ಇದೀನಿ, ಆದ್ರೂ ಇನ್ನೂನು ತಿಳ್ಕೊಬೇಕು ಕಲಿಬೇಕು ಅನ್ನೋ ಆಸಕ್ತಿ 1% ಕಡಿಮೆ ಆಗಿಲ್ಲ. ನನಗೆ ತಗೊಂಡಿರುವಂತ ಎಕ್ಸ್ಪೀರಿಯನ್ಸ್, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಇವತ್ತು ನಿಮ್ಗೆ ಪ್ರಾಡಕ್ಟ್ ಇನ್ಫಾರ್ಮೇಶನ್ ತಿಳ್ಕೊಳಕ್ಕೆ ನಾವು ಇಬ್ರು ಸ್ಪೀಕರ್ಸ್ ಇವತ್ತು ರೆಡಿಯಾಗಿ ಬಂದಿದೀವಿ. ಸೊ ನಿಮಗೆ ಯಾರಿಗೆಲ್ಲ ಈ ತರ ಮಾಡ್ಬೇಕು ಅಂತ ಆಸೆ ಇದೆ, ಇಲ್ಲಿ ಕುತ್ಕೊಂಡು ಮಾಡ್ಬೇಕು ಅಂತ ಇದೆಯಲ್ವಾ? ಸೊ ಎಲ್ಲರೂ ಹಾಟ್ ಕೊಡಿ ನೋಡೋಣ. ಆಸೆ ಇದ್ದವರೆಲ್ಲ ಹಾಟ್ ಕೊಡಿ. ಮಂಜುನಾಥ್ ಅವಾಗ ಏನೋ ಹೇಳ್ಬಿಟ್ರು ಬ್ಲಡ್ ಅಂತ, ನನ್ ಭಯನೇ ಆಗೋಗ್ಬಿಡ್ತು ಹೌದಾ ಅಂತ. ಸೊ ಬ್ಲಡ್ ಫುಡ್ ತುಂಬಾ ಮ್ಯಾಟರ್ ಆಗುತ್ತೆ. ಫುಡ್ ನ ಒಳ್ಳೇದಾಗಿದ್ರೆ ಬ್ಲಡ್ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಲ್ವಾ? ಓಕೆ, ಸೂಪರ್. ನನ್ನ ಹೆಸರು ಪ್ರೇಮ್ಲತಾ. ಈ ನ್ಯೂಟ್ರಿಷನ್ ನ 7 years ಇಂದ ತಗೊಳ್ತಾ ಇದ್ದೀನಿ. ತಗೊಳಕಿನ ಮುಂಚೆ ತುಂಬಾ ಓರ್ಬಿಟ್ಟಿರ್ತಾ ಇದ್ದೆ. ನಾನು ಸಣ್ಣ ಆಗಬೇಕು ಅಂತ ಹೇಳ್ಬಿಟ್ಟು ನ್ಯೂಟ್ರಿಷನ್ ಕ್ಲಬ್ ಗೆ ಹೋಗಿದ್ದಲ್ಲ ಪ್ರಾಪರ್ ಆಗಿ. ಸೊ ನಾನ್ ಹೋಗಿದ್ದು ಬ್ಯಾಕ್ ಪೇನ್ ಕಡಿಮೆ ಮಾಡ್ಕೊಳ್ಳೋಣ ಅಂತ. ಯಾಕಂದ್ರೆ ಸುಮಾರು ನನಗೆ 12 ವಯಸ್ಸು ಇರ್ಬೇಕಾದ್ರೆ ನನಗೆ ಬ್ಯಾಕ್ ಪೇನ್ ಬರ್ತಾ ಇತ್ತು. ಕುಂತ್ರ ಬ್ಯಾಕ್ ಪೇನ್, ನಿಂತ್ರ ಬ್ಯಾಕ್ ಪೇನ್, ಯಾವಾಗ್ಲೂ ಸ್ಟ್ರೆಸ್ ಇರೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇತ್ತು. ಸೊ ನನ್ಗೆ ಸೊಂಟಕ್ಕೆ ಬೆಲ್ಟ್ ಇಲ್ಲ ಅಂದ್ರೆ ನನ್ಗೆ ಲೈಫ್ ಡೇ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ನಂದು ಡೇ ಸ್ಟಾರ್ಟ್ ಆಗಿದೆ ನನ್ ಸೊಂಟದ ಬೆಲ್ಟ್ ಹಾಕೊಂಡು ನೆಕ್ಸ್ಟ್ ಕೈಗೆ ಏನ್ ಮಾಡ್ಬೇಕು, ಈ ತರದೊಂದು ತುಂಬಾ ಆಗಿರುವಂತ ಟೀ ಕೈಯಲ್ಲಿ ಇಟ್ಕೊಳ್ಳೋದು. ಟೀ ಕುಡ್ದಾದ್ಮೇಲೆ ಸ್ವಲ್ಪ ರಿಫ್ರೆಶ್ ಅಂತ ಅನ್ಸಿದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡೋದು. ಕೆಲಸ ಸ್ಟಾರ್ಟ್ ಮಾಡ್ತಾ ಮತ್ತೆ ತಿರ್ಗಾ ಒಂದು 1/2 hour 1 hour ಒಂದಿನಕ್ಕೆ ಏನಿಲ್ಲ ಅಂದ್ರೂ 20 ರಿಂದ 30 ಕಾಫಿ ಟೀ ಅಭ್ಯಾಸ ಇರ್ತಾ ಇತ್ತು. ಆ ಸುಸ್ತು ತಡ್ಕೊಳಕ್ ಆಗ್ದಿರಾ ಅದನ್ನ ಮರೆಯೋದಕ್ಕೋಸ್ಕರ ನಾನು ಕಾಫಿ ಜೊತೆಗೆ ವಿತ್ ಟೀ ಅದನ್ನ ಕಂಟೆಂಟ್ ಮಾಡ್ಕೊಂಡ್ಬಿಟ್ಟು ನನ್ನ ಲೈಫ್ ನ ನಡೆಸ್ತಾ ಇದ್ದೆ 10 ವರ್ಷ. ಥ್ಯಾಂಕ್ಸ್ ನ್ಯೂಟ್ರಿಷನ್ಗೆ. ಯಾವಾಗ ನಮ್ಮ ಮನೆಯಲ್ಲಿ ಶೇಕ್ ಅಂತ ಪರಿಚಯ ಆಯ್ತು ನಂದು, ಅವತ್ತು ಒಂದು ಸಿಂಗಲ್ ಶೇಕ್, ಒಂದು ಬ್ರೇಕ್ಫಾಸ್ಟ್ ನಮ್ಮ ಎಂಟರ್ ಫ್ಯಾಮಿಲಿ ಚೇಂಜ್ ಮಾಡಿದೆ. ಅಂದ್ರೆ ನಂಗೆ 24 ಗಂಟೆ ಬ್ಯಾಕ್ ಪೈನ್ ಇರೋದು, ಸೊಂಟ ನೋವು ಇರೋದು, ಯಾವಾಗ್ಲೂ ಸ್ಟ್ರೆಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಸರಿಯಾಗಿ ನಿದ್ದೆ ಬರ್ತಾ ಇರ್ಲಿಲ್ಲ, ಮೋಷನ್ ಸರಿಯಾಗಿ ಆಗ್ತಾ ಇರ್ಲಿಲ್ಲ, ಮತ್ತೆ ಸಿಟ್ಟು, ಯಾವಾಗ್ಲೂ ಸಿಟ್ಟು, ಈ ತರದೊಂದು ಬೆಳಕು, ಈ ತರದ್ ಏನ್ ಇವತ್ತು ಕಲರ್ಫುಲ್ ಆಗಿ ಕುತ್ಕೊಂಡು ಮಾತಾಡ್ತಿದೀವಿ ಅಂದ್ರೆ ಈ ತರದೊಂದು ಈ ಬೇಕ್ ಅಂದ್ರೆ ಆಗ್ತಿರ್ಲಿಲ್ಲ. ಕತ್ಲಿನಲ್ಲಿ ಕುತ್ಕೋಬೇಕು ಅಂತ ಆಸೆ, ಗಲಾಟೆ ಅಂದ್ರೆ ಆಗ್ತಿರ್ಲಿಲ್ಲ, ಮತ್ತೆ ಯಾರು ಜನ ಅನ್ಕಂಡ್ರೆ ಆಗ್ತಾ ಇರ್ಲಿಲ್ಲ, ಜನ ಜೊತೆ ಬೆರಿಬೇಕು ಅಂದ್ರೆ ಆಗ್ತಿರ್ಲಿಲ್ಲ, ಟಿವಿ ಸೌಂಡ್ ಆಗ್ತಿರ್ಲಿಲ್ಲ, ಗಲಾಟೆ ಅಂದ್ರೆ ನಂಗೆ ಆಗ್ತಿರ್ಲಿಲ್ಲ, ಕಿರಿಚೋಂಗ್ ಆಗ್ಬಿಡೋದು. ಆ ನಿದ್ದೆನಲ್ಲಿ ಬಂದು ಯಾರಾದ್ರೂ ಬಂದು ಎಪ್ಸಿದ್ದೀರಂದ್ರೆ ಹೊಡ್ಬಿಡ್ಬೇಕು ಅನ್ನೋ ಸಿಟ್ಕೊಂಡ್ಬಿಡೋದು. ಸೊ ಈ ತರದ್ ಯಾವಾಗಲೂ ನಂದು ಡೇ ಬಂದ್ಬಿಟ್ಟು ಸ್ಟ್ರೆಸ್ ಇಂದನೇ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಇವತ್ತು ಅದನ್ನೆಲ್ಲ ಮರೆಮಾಚಿತು ಒಂದೇ ಒಂದು ತಿಂಡಿ, ಒಂದು ಸಿಂಗಲ್ ಶೇಕ್. ನಮ್ಮನೇಲಿ ಯಾವಾಗ ಪರಿಚಯ ಆಯ್ತು, ನಮ್ಮ ಮನೆಯವ್ರು ಯಾವಾಗ ತಗೊಂಡು ಅವರು ಆರೋಗ್ಯನ ಸುಧಾರಣೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವರು
16.5 ಕೆಜಿ ತೂಕ ಜಾಸ್ತಿ ಮಾಡ್ಕೊಂಡಿದ್ದಾರೆ. ನಾನು ಈ ನ್ಯೂಟ್ರಿಷನ್ ಕ್ಲಬ್ ಹೋಗ್ಬಿಟ್ಟು ಆ ಎನ್ವಿರಾನ್ಮೆಂಟ್ ಆ ಎನರ್ಜಿ ನೋಡ್ಕೊಂಡ್ಬಿಟ್ಟು ಅದು ತುಂಬಾ ಚೆನ್ನಾಗಿರುವಂತ ಆ ನ್ಯೂಟ್ರಿಷನ್ ಕ್ಲಬ್ ಕಾನ್ಸೆಪ್ಟ್ ಮತ್ತೆ ನಾನು ಕೋಚು ಅಲ್ಲಿ ಬರ್ತಾ ಇರುವಂತ ಪ್ರತಿಯೊಬ್ಬ ಹೆಲ್ತ್ ಪರ್ಪಸ್ ಇಟ್ಕೊಂಡು ಏನ್ ಬರ್ತಾ ಇದ್ರಲ್ಲ ಅವ್ರು ಹೇಳ್ತಾ ಇರುವಂತ ರಿಸಲ್ಟ್ ನನ್ಗೆ ಮೋಟಿವೇಶನ್ ಆಗ್ತಾ ಆಗ್ತಾ ಸೊ ನಾನ್ ಫಸ್ಟ್ ಏಡ್ ಶೇಕ್ ತಗೊಂಡ ತಕ್ಷಣ ನಾನು ಏನ್ ಪ್ರಾಬ್ಲಮ್ ಹೇಳಿದ್ನಲ್ಲ ಅದು ನನಗೆ 10 ವರ್ಷ ಪ್ರತಿ ದಿನ ಇರ್ತಾ ಇತ್ತು. ಅವತ್ ಯಾವತ್ ಶೇಕ್ ತಗೊಂಡು ಅವತ್ತು ನನಗೆ ಇದು ಯಾವುದು ಮರುಕಳಿಸಿರ್ಲಿಲ್ಲ. ಯಾವತ್ತು ನನ್ಗೆ ಡೇ ಸ್ಟಾರ್ಟ್ ಆಗ್ತೋ ಸೊಂಟಕ್ಕೆ ಬೆಲ್ಟ್ ಇಲ್ದಿರ ನನ್ ಜೀವನ ಸ್ಟಾರ್ಟ್ ಆಗ್ತಿತ್ತು. ಸೊ ಫಸ್ಟ್ ಡೇ ನ್ಯೂಟ್ರಿಷನ್ ತಗೊಂಡು ನೆಕ್ಸ್ಟ್ ಡೇನೆ ನನ್ ಸೊಂಟಕ್ಕೆ ಬೆಲ್ಟ್ ಹಾಕೊಂಡಿಲ್ಲ. ಇದು ನಂದು ವಂಡರ್ಫುಲ್ ರಿಸಲ್ಟ್. ಯಾಕಂದ್ರೆ ಅದಿಲ್ಲ ಅಂದ್ರೆ ನನ್ ಜೀವನ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಹೇಳಿ 3ರಿಂದ 4 ಬೆಲ್ಟ್ ಸ್ಟಾಕ್ ಇಟ್ಕೊಂಡ್ಬಿಟ್ಟಿರ್ತಿದ್ದೆ ನಾನು. ಯಾಕಂದ್ರೆ ಒಂದ್ ಕಡಿಮೆ ಆದ ತಕ್ಷಣ ಇನ್ನೊಂದ್ ಹಾಕೊಳ್ಳೋದು, ಇನ್ನೊಂದ್ ಕಡಿಮೆ ಆದ ತಕ್ಷಣ ಇನ್ನೊಂದ್ ಹಾಕೊಳ್ಳೋದು, ಹಿಂಗಿರ್ತಿತ್ತಲ್ಲ. ಸೊಂಟಕ್ಕೆ ಬೆಲ್ಟ್ ಹಾಕೊಂಡಿಲ್ಲ, ಕಾಫಿ ಟೀ ಕುಡ್ದಿಲ್ಲ, ಸ್ಟ್ರೆಸ್ ಇರ್ಲಿಲ್ಲ, ಖುಷಿಯಾಗಿದ್ದೆ, 3 ಟೈಮ್ ಕರೆಕ್ಟ್ ಆಗಿ ಊಟ ತಿಂದಿದ್ದೆ, ಮತ್ತೆ ಮೋಷನ್ ಕರೆಕ್ಟ್ ಆಗಿ ಹೋಗಿದ್ದೆ. ಇದು ಹೆಂಗೆ ಅಂದ್ರೆ ಇದಿಷ್ಟೇ ನನಗೆ ಕರೆಕ್ಟ್ ಆಗಿ ಆಗಿದ್ದು. ಈ ಫೀಲಿಂಗ್ ನ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು 10 ದಿನ ಕಂಟಿನ್ಯೂ ಮಾಡಿದೆ. 2 ಕೆಜಿ ವೇಟ್ ಲಾಸ್ ಮಾಡ್ಕೊಂಡೆ. 2 ಕೆಜಿ ವೇಟ್ ಲಾಸ್ ಮಾಡ್ಕೊಂಡಿದ್ದಕ್ಕೆ ಬಾಡಿ ಎಲ್ಲ ತಲೆ ಮೈ ಎಲ್ಲ ಫ್ರೆಶ್ ಅನ್ಸ್ಬಿಡ್ತು. ಆ ಫ್ರೆಶ್ನೆಸ್ ಕಂಟಿನ್ಯೂ ಮಾಡ್ಬೇಕು ಅಂತ ನ್ಯೂಟ್ರಿಷನ್ ಕ್ಲಬ್ ಗೆ ಹೋಗಿದ್ದು. ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ 3 ತಿಂಗಳಿಗೆ 9 ಕೆಜಿ ವೇಟ್ ಲಾಸ್ ಮಾಡ್ಕೊಂಡೆ. 9 ಕೆಜಿ ಆದ ತಕ್ಷಣ ಟೋಟಲ್ ಸ್ವಲ್ಪ ಇವಾಗ ಎಕ್ಸ್ಟ್ರಾ ವೇಟ್ ಲಾಸ್ ಆಗಿದೆ. 27.5 ಕೆಜಿ ಟೋಟಲ್ ಆಗಿ ವೇಟ್ ಲಾಸ್ ಮಾಡ್ಕೊಂಡಿದೀನಿ. ಚಿಂದಿ ಅನಿಸ್ತಾ ಇದೆ, ಬಾಡಿ ಫ್ಲೆಕ್ಸಿಬಲ್ ಆಗಿದೆ, ಖುಷಿ ಆಗ್ತಿದೆ. ಸ್ಕಿನ್ ಕಾಂಪ್ಲೆಕ್ಸ್ ಅಂತೂ ಸೂಪರ್ ಆಗಿ ಹೋಗಿದೆ. ಹೇರ್ ತುಂಬಾ ಚೆನ್ನಾಗಾಗಿದೆ, ಕೂದಲು ತುಂಬಾ ಉದುರ್ತಾ ಇತ್ತು. ಮತ್ತೆ ತಿರ್ಗಾ ನನ್ಗೇನ್ ಈ ಚಟಗಳು ಇರ್ತಾ ಇತ್ತಲ್ವಾ 10 ವರ್ಷದಿಂದ ಇರುವಂತ ಚಟ ನನ್ಗೆ ನ್ಯೂಟ್ರಿಷನ್ ಕ್ಲಬ್ ಗೆ ಸ್ಟಾರ್ಟ್ ಆದ್ಮೇಲೆ, ನ್ಯೂಟ್ರಿಷನ್ ಯಾವಾಗ ತಗೊಂಡು ಡೇ 1 ಇಂದ ಆವತ್ತಿಂದ ಇವತ್ತಿನವರೆಗೂ ಕಾಫಿ ಕುಡಿಯೋ ಚಟ ಒಂದಿಲ್ಲ, ಬೆಲ್ಟ್ ಇರೋದು ನಂಗೆ ಗೊತ್ತಿಲ್ಲ. ಸೊ ಇವತ್ತು ಎಕ್ಸ್ಟ್ರಾ ಸ್ಮಾಲ್ ಡ್ರೆಸ್ ಅಲ್ಲಿ ನಾನು ಇವತ್ತು ಮೇಂಟೈನ್ ಮಾಡ್ತಿದ್ದೀನಿ ಬಾಡಿ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ಮೇನ್ ಪ್ರಾಡಕ್ಟ್ಸ್ ಗೆ ಎಷ್ಟು ಹೇಳಿದ್ರೆ ಸಾಕಾಗಲ್ಲ. ಹರ್ಬಲ್ ಲೈಫ್ ಅಲ್ಲಿ ಯಾವ ಪ್ರಾಡಕ್ಟ್ಸ್ ಎಲ್ಲ ಬಂದಿದ್ಯೋ ಅದೆಲ್ಲ ಪ್ರತಿದಿನ 3 ಟೈಮನ್ನು ತಗೊಳ್ತೀನಿ. 2 ಟೈಮ್ ಶೇಕ್ ತಗೊಳ್ತಿದ್ದೀನಿ, ಬಾಡಿ ಫಿಟ್ ಆಗಿ ಇಟ್ಕೊಂಡಿದೀನಿ. ಎಕ್ಸರ್ಸೈಸ್ ಇಲ್ದಿರ ಡೇ ಕಂಪ್ಲೀಟ್ ಅಂತೂ ಆಗೋದೇ ಇಲ್ಲ. ಅಷ್ಟೊಂದು ಬಾಡಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದೀನಿ. ಇಷ್ಟೇ ಅಲ್ಲ, ನಾನು ಚೆನ್ನಾಗಿದ್ದೀನಿ, ನನ್ ಮಗನು ಅವನು ತುಂಬಾ ಹೈಟ್ ಆಗ್ಬಿಟ್ಟು 8 ಕೆಜಿ ತೂಕ ಜಾಸ್ತಿ ಮಾಡ್ಕೊಂಡಿದ್ದಾನೆ. ನಮ್ ವೀರೇಶ 16 ಕೆಜಿ ತೂಕ ಕಡಿಮೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ಈಗ ನೆಕ್ಸ್ಟ್ ಬರೋ ಸ್ಪೀಕರ್ಸ್ ಅವರು ಅವರ ರಿಸಲ್ಟ್ ನ ಹೇಳ್ತಾರೆ. ಇಷ್ಟು ನಂದು ಎಕ್ಸ್ಪೀರಿಯನ್ಸ್. 27.5 ಕೆಜಿ ವೇಟ್ ಲಾಸ್ ಮಾಡ್ಕೊಂಡು ಇವತ್ತು ಹೆಲ್ದಿ ಅಂಡ್ ಹ್ಯಾಪಿ ಆಗಿದ್ದೀನಿ. ಈ 277 ಜನಕ್ಕೆ ಈ ರಿಸಲ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಆಡ್ ಕೊಡಿ ನೋಡೋಣ. ನಿಮ್ಗೆ ದಿನ ಒಂಥರ ಇರ್ತಾ ಇತ್ತು, ಇವತ್ತೇ ಒಂಥರ ಇದೆ ಅಂತ ಅನ್ಕೊಳ್ಬಹುದು. ಸೊ ಇವತ್ತು ನಿಮ್ದು ಡೇ ಚೇಂಜ್ ಆಗಕ್ಕಿದೆ. ಯಾಕೆ ಗೊತ್ತಾ? ತುಂಬಾ ದೂರದಿಂದ ಕನೆಕ್ಟ್ ಆಗ್ತಾ ಇದ್ರಿ. ಅವ್ರಿಗೆಲ್ಲ ಈ ಇನ್ಫಾರ್ಮೇಶನ್ ಸಿಗಿದ್ರೆ ನಂತರನೇ ನಿಮ್ಮನೆ ಫ್ಯಾಮಿಲಿ ಚೇಂಜ್ ಮಾಡ್ಕೋಬಹುದು ಅಂತ ಇದು ಉದ್ದೇಶ. ಓಕೆನಾ? ಥ್ಯಾಂಕ್ ಯು. ಸ್ಲೈಡ್ಸ್ ಬರುತ್ತೆ ಸರ್. ಪ್ರಾಡಕ್ಟ್ ಸ್ಟೈಲಿಂಗ್ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟ್ ಮಾಡೋಣವಾ? ಆಲ್ರೆಡಿ ಸ್ಟಾರ್ಟ್ ಆಗಿದೆ ರೀ. ಓಕೆ, ವಾ ಸೂಪರ್. ಎಲ್ಲರೂ ಒಂದು ಇದಕ್ಕೆ ಒಂದು ವಿಸನ್ ಮಾಡಿ ಸಲ್ಯೂಟ್ ಮಾಡಿ. ಹಾಟ್ ಕೊಟ್ಬಿಡಿ. ಯಾರಿಗೆಲ್ಲ ಉಳ್ಕೊಂಡ್ರೆ ತುಂಬಾ ಲವ್. ನಿಮ್ಮನೆ ಚೆನ್ನಾಗಾಗಿದೆ ಅಲ್ವಾ? ಇವರಿಂದ ಅಲ್ವಾ ನಿಮ್ಮ ಮನೆ ಎಲ್ಲ ಚೇಂಜ್ ಆಗಿರೋದು? ಸೊ ಸೂಪರ್. ಇವರು ಮಾರ್ಕಿಸ್ ಅಂತ, ಇವರು ಫೌಂಡರ್, ಹರ್ಬಲೈಫ್ ಫೌಂಡರ್. ಇವರು ಯಾಕೆ ಈ ನ್ಯೂಟ್ರಿಷನ್ ನ ಕಂಡಿಡ್ತಿದ್ದು, ನಾವು ನೀವು ಸೇರೋದಕ್ಕೆ ಕಾರಣ ಇವರು. ಯಾಕೆ ಈ ನ್ಯೂಟ್ರಿಷನ್ ಕಂಡಿಡ್ತಿದ್ದು ಅಂದ್ರೆ ಅವ್ರ ಪಕ್ಕದಲ್ಲಿ ಇದಾರಲ್ವಾ, ಇವ್ರ ತಾಯಿ ಜೋಹಾನ್ ಅಂತ. ಇವರು ತುಂಬಾ ಓವರ್ ವೇಟ್ ಇರ್ತಾರೆ. ಓವರ್ ವೇಟ್ ಇರೋದ್ರಿಂದ ತುಂಬಾ ಸಣ್ಣ ಆಗೋದಕ್ಕೆ ಹಲವಾರು ಟ್ರೈ ಮಾಡ್ತಿರ್ತಾರೆ. ಹುಡುಕ್ತಾ ಇರ್ತಾರೆ, ಚೇಂಜ್ ಆಗ್ಲೇಬೇಕು, ಬಾಡಿನ ಚೆನ್ನಾಗ್ ಮಾಡ್ಕೊಳ್ಳೇಬೇಕು ಅಂತ. ಯಾಕೆ ಅಂದ್ರೆ ಓವರ್ ವೇಟ್ ಇಂದ ತುಂಬಾ ಬಳಲ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಅವರು ವೇಟ್ ಲಾಸ್ ಮಾಡಕ್ಕೆ ಹಲವಾರು ಕಾರಣಗಳನ್ನ ಹುಡುಕ್ತಾ ಒಂದಿನ ಡೋಸೇಜ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಾವನ್ನಪ್ತಾರೆ. ಸೊ ಮಾರ್ಕಿಸ್ ಅವರು ಡಿಸೈಡ್ ಮಾಡ್ತಾರೆ. ಮಾರ್ಕಿಸ್ ಅವ್ರ ತಾಯಿ ಕಳ್ಕೊಂಡಾಗ ಮಾರ್ಕಿಸ್ ಅವ್ರಿಗೆ 18 ವಯಸ್ಸಾಗಿರುತ್ತೆ. ಸೊ 1980ರಲ್ಲಿ ಮಾರ್ಕಿಸ್ ಈ ಪ್ರಾಡಕ್ಟ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟ್ ಮಾಡ್ಬೇಕಾದ್ರೆ ಡಿಸೈಡ್ ಮಾಡಿದ್ದು 18 ವಯಸ್ಸಲ್ಲಿ, ಅದು ಸ್ಟಾರ್ಟ್ ಆಗಿದ್ದು 23 ವಯಸ್ಸಲ್ಲಿ. ನೋಡಿ, 18 ವಯಸ್ಸಲ್ಲಿ ಈ ತರದ ಒಂದ್ ಒಳ್ಳೆ ಮೆಸೇಜ್ ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾರ್ಕಿಸ್ ಅವರು ಡಿಸೈಡ್ ಮಾಡ್ತಾರೆ ಅಂದ್ರೆ ಅವರು ಒಂದು ಉದ್ದೇಶ ನಮ್ಮೆಲ್ಲರನ್ನ ಲೈಫ್ ಚೇಂಜ್ ಮಾಡಿದೆ. ಸೊ ಸಣ್ಣ ಆಗೋದಕ್ಕೋಸ್ಕರ ನಮ್ ತಾಯಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಾವನ್ನಪ್ಪಬೇಕಾಯ್ತು. ನಮ್ ತಾಯಿ ತೀರ್ಕೊಂಡಂಗೆ, ನಮ್ ತಾಯಿ ಕಳ್ಕೊಂಡಂಗೆ, ನಾನು ನಮ್ ತಾಯಿನ ಕಳ್ಕೊಂಡಂಗೆ ಬೇರೆ ಯಾರುನು ಅವರ ತಾಯಿನ ಕಳ್ಕೋಬಾರದು, ಅನಾಥರಾಗಬಾರದು. ಒಂದು ತಿಂಡಿ ಮೂಲಕ, ಒಂದು ಗುಡ್ ನ್ಯೂಟ್ರಿಷನ್, ಒಂದು ಊಟದ ಮೂಲಕ ಕಂಡಿಡ್ಕೊಡ್ಲೇಬೇಕು ಜನಕ್ಕೆ. ಸೊ ಪ್ರಪಂಚನ ಚೇಂಜ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದು ಮಾರ್ಕ್ಯೂಸ್.
ಸೊ ನೋಡಿ ಅವ್ರೊಂದೇ ಚೇಂಜ್ ಆಗೋದಲ್ಲ, ಪ್ರಪಂಚನೇ ಚೇಂಜ್ ಮಾಡ್ಬೇಕು ಅಂತ ಮಾರ್ಕಿಸ್ ಡಿಸೈಡ್ ಮಾಡಿದ್ದಕ್ಕೆ ಮಾರ್ಕಿಸ್ ಅವ್ರಿಗೆ ಇವತ್ತು 95 ದೇಶಗಳಲ್ಲಿ ನಮ್ಮ ಪ್ರಾಡಕ್ಟ್ಸ್ ಇದೆ. ಒಂದು ಗುಡ್ ನ್ಯೂಟ್ರಿಷನ್ ಮನೆ ಮನೆಗೂ ತಲುಪಿದೆ ಅಂತ ಹೇಳಿದ್ರೆ ಇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಈ ಈಸ್ಟರ್ನ್ ಅರ್ಬಾಲಜಿ ವೆಸ್ಟರ್ನ್ ಫುಡ್ ಟೆಕ್ನಾಲಜಿ ಸಹಾಯದಿಂದ ಮಾರ್ಕಿಸ್ ಈ ಪ್ರಾಡಕ್ಟ್ಸ್ ಅನ್ನು ಕಂಡಿದ್ದು. ಸೊ ಮಾರ್ಕಿಸ್ ಅವ್ರಿಗೆ ತುಂಬಾ ದೇಶಗಳಲ್ಲಿ ತಲುಪಿಸ್ಬೇಕು ಇದನ್ನ ಅಂತ ಹೇಳ್ಬಿಟ್ಟು ಅವ್ರು ಅನ್ಕೊಂಡ್ಮೇಲೆ ಇವಾಗ ಮಾರ್ಕಿಸ್ ನಮ್ ಜೊತೆಗಿದ್ರು ಎಲ್ಲಾ ಕಡೆನೂ ಇದಾರೆ. ಬಟ್ ಮಾರ್ಕಿಸ್ ಕಾಣಲ್ಲ, ನಮ್ ಮನೇಲಿ ಎಲ್ಲಾರ ಮನೇಲೂ ಮನ್ಸಲ್ಲೂ ಇದಾರೆ. ಬಟ್ 95 ದೇಶಗಳಲ್ಲಿ ಅವ್ರು ಅನ್ಕೊಂಡಂಗೆ 95 ದೇಶಗಳಲ್ಲಿ ನಮ್ಮ ಪ್ರಾಡಕ್ಟ್ಸ್ ಇದೆ. ನೆಕ್ಸ್ಟ್ ಸ್ಲೈಡ್ ಸರ್. ಸ್ಲೈಡ್ ಬರ್ಬೋದಾ? ನೋಡಿ 95 ದೇಶಗಳಲ್ಲಿ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಅದ್ರಲ್ಲಿ ನಮ್ ದೇಶನು ಒಂದು ಅಲ್ವಾ? ಓಕೆ ನೋಡಿ, ಇನ್ ನಮ್ದು ಸೇಲ್ ಬಂದು ರಿಟೇಲ್ ಸೇಲ್ ಬಂದ್ಬಿಟ್ಟು ಇಲ್ಲಿ ಗೊತ್ತಾಗ್ತಾ ಇದೆ ನಿಮ್ಗೆ. ಇದು ಅರ್ಥ ಆಗ್ಬೇಕು. ಇದು ಅರ್ಥ ಆಗ್ಬಿಟ್ರೆ ಈ ನ್ಯೂಟ್ರಿಷನ್ ನ ಹೆಂಗೆಲ್ಲಾ ರೆಡಿ ಮಾಡಿದಾರಪ್ಪ ಅಂತ ತಿಳ್ಕೊಳೋದಕ್ಕೆ 7 ವರ್ಷದಿಂದ ತಿಳ್ಕೊಳ್ತಾನೆ ಇದ್ದೀನಿ, ಇನ್ನು ಗೊತ್ತಾಗ್ತಾನೆ ಇದೆ. ಸೊ ಬಂದ್ಬಿಟ್ಟು 95 ದೇಶಗಳಲ್ಲಿ ನಮ್ಮ ಪ್ರಾಡಕ್ಟ್ಸ್ ಇದೆ. 8.8 ಬಿಲಿಯನ್ಸ್ ಅಷ್ಟು ರಿಟೇಲ್ ಸೇಲ್ ಬಂದ್ಬಿಟ್ಟು 2022ರಲ್ಲಿ ಆಗಿರುವಂತದ್ದು. 1 ಮಿಲಿಯನ್ಸ್ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಮತ್ತೆ 300ಕ್ಕೂ ಹೆಚ್ಚು ಸೈಂಟಿಫಿಕ್ ಲೀಡರ್ಶಿಪ್ ಇದ್ದಾರೆ. PhD ಹೋಲ್ಡರ್ಸ್ ಇದ್ದಾರೆ. 18 ಆಕ್ಟಿವ್ ಲ್ಯಾಬ್ಸ್ ಇದೆ. ಓವರ್ ಆಲ್ 1.70 ಬಿಲಿಯನ್ಸ್ ಅಷ್ಟು ಶೇಕ್ ಸರ್ವಿಂಗ್ ಶೋಲ್ಡರ್ಡ್ ಆಗ್ತಾ ಇರುವಂತದ್ದು. ಓವರ್ ಆಲ್ 4.6 ಮಿಲಿಯನ್ಸ್ ಅಷ್ಟು ಪ್ರತಿದಿನ ಶೇಕ್ ನ ಕುಡಿತಾ ಇರುವಂತವ್ರು ಇದ್ದಾರೆ. 4.6 ಮಿಲಿಯನ್ಸ್ ಶೇಕ್ ಪ್ರತಿದಿನ ಕುಡಿತಾ ಇದ್ದಾರೆ. ಇಷ್ಟು ಜನ ಪ್ರತಿದಿನ ಶೇಕ್ ನ ಕುಡಿತಾ ಇರುವಂತದ್ದು. 78 ಮಿಲಿಯನ್ಸ್ ಅಷ್ಟು ಪ್ರೋಟೀನ್ ಶೇಕ್ ವರ್ಲ್ಡ್ ವೈಡ್ ಅಲ್ಲಿ ಸೇಲ್ ಆಗ್ತಾ ಇರುವಂತದ್ದು. 300 ಮಿಲಿಯನ್ಸ್ ಡಾಲರ್ಸ್ ಅಷ್ಟು ಪ್ರತಿ ವರ್ಷ ಖರ್ಚು ಮಾಡ್ತಾ ಇರುವಂತದ್ದು ನಮ್ಮ ಕಂಪನಿ. ಸೊ ಓವರ್ ಆಲ್ 67,000 ನ್ಯೂಟ್ರಿಷನ್ ಕ್ಲಬ್ ವರ್ಲ್ಡ್ ವೈಡ್ ಅಲ್ಲಿ ಇದೆ. 67,000 ನ್ಯೂಟ್ರಿಷನ್ ಕ್ಲಬ್, ಅದರಲ್ಲಿ ನೀವೆಲ್ಲರೂ ಇದ್ದೀರಲ್ವಾ? ಸೊ ಅದಕ್ಕೆ ಒಂದು ಹಾರ್ಟ್ ಕೊಟ್ಬಿಡಿ. ಈ ಸಿಸ್ಟಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಸೊ ನೋಡ್ರಿ, ನೆಕ್ಸ್ಟ್ ಜನವರಿಗೆ ಇನ್ನು ಎಷ್ಟೊಂದು ನ್ಯೂಟ್ರಿಷನ್ ಕ್ಲಬ್ ಡ್ಯೂಪ್ಲಿಕೇಶನ್ ಆಗಕ್ಕಿದೆ, ಅದನ್ನು ಸಹ ಇಲ್ಲೂ ಕೌಂಟ್ ಆಗಕ್ಕಿದೆ. ನೆಕ್ಸ್ಟ್ ಸ್ಲೈಡ್ ಸರ್. ವಾವ್, ಬಂತು ನೋಡಿ. ಆಪ್ಟಿಮೈಸಿಂಗ್ ಅವರ್ ನ್ಯೂಟ್ರಿಷನ್ ಥ್ರೂ ಸೆಲ್ಯುಲಾರ್ ಸೈನ್ಸ್. ನಮ್ಮ ನ್ಯೂಟ್ರಿಷನ್ ಸಹಾಯದಿಂದ ನಮ್ಮ ಬಾಡಿನ ಯಾವ ರೀತಿ ಮಾಡ್ಕೋಬಹುದು ಅಂತ. ನ್ಯೂಟ್ರಿಷನ್ ಸಹಾಯದಿಂದ, ಸೆಲ್ಯುಲರ್ ನ್ಯೂಟ್ರಿಷನ್ ಸಹಾಯದಿಂದ ನಮ್ಮ ಬಾಡಿನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ. ಬಟ್ ನಮ್ಮ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಸೆಲ್ಯುಲರ್ ನ್ಯೂಟ್ರಿಷನ್, ಜೀವಕೋಶಗಳಿಗೆ ಬೇಕಾಗಿರುವಂತ ಪ್ರಾಡಕ್ಟ್ಸ್, ಆಹಾರ. ಇದು ಒಂದು ಒಳ್ಳೆ ತಿಂಡಿ. ಇದನ್ನ ನೆಕ್ಸ್ಟ್ ಹೇಳ್ಕೊಡ್ತೀನಿ ಸ್ಲೈಡ್ ಅಲ್ಲಿ. ನೆಕ್ಸ್ಟ್ ಸ್ಲೈಡ್ ಬರುತ್ತೆ ಸರ್. ಇದು ನಿಮ್ಗೆ ಅರ್ಥ ಆಗ್ಬೇಕಾಗಿರೋದು ಮೇನ್. ನೀವು ಸೇರೋದಕ್ಕೆ ಕಾರಣ ಬ್ಯಾಲೆನ್ಸ್ ಬ್ರೇಕ್ಫಾಸ್ಟ್. ಇಲ್ಲಿ ನಾವೇನೋ ಇಲ್ಲಿ ಕುತ್ಕೊಂಡು ಏನೋ ಮಾಡ್ತಿದೀವಿ, ಓವರ್ ವೇಟ್ ಆಗ್ತಾ ಇದಾರೆ, ಒಬೇಸ್ ಆಗ್ತಾ ಇದಾರೆ, ಪ್ರತಿದಿನ ಅದು ಅಂದ್ರೆ ಮೆಡಿಕೇಶನ್ ಅಲ್ಲಿ ಇರೋರು ಜಾಸ್ತಿ ಆಗ್ತಾ ಇದಾರೆ. ಪ್ರತಿದಿನ ಒಂದು ಮನೆಯಲ್ಲಿ 4 ರಿಂದ 5 ಮೆಡಿಕೇಶನ್ ನಲ್ಲಿ ಇರೋರು ತುಂಬಾ ಜನ ಇದ್ದಾರೆ. ಓವರ್ ವೇಟ್ ಇದ್ದಾರೆ, ಅಂಡರ್ ವೇಟ್ ಅವರು ಇದ್ದಾರೆ. ಇದಕ್ಕೆಲ್ಲ ಕಾರಣ ಸಾಕಷ್ಟು ಪ್ರಾಬ್ಲಮ್ ಗಳನ್ನ ಎದುರಿಸಬೇಕಾಗಿರೋರು, ಸಾಕಷ್ಟು ಅನುಭವಿಸ್ತಾ ಇರೋರು, ಮುಂದೆ ಹೋಗ್ತಾ ಇರೋರು, ಹಿಂದೆ ಇರೋರು, ಎಲ್ಲದನ್ನು ಆಗ್ತಾ ಇರುವಂತದ್ದು ನಮ್ಮ ಬಾಡಿ ಪ್ರಾಬ್ಲಮ್ ಆಗ್ತಾ ಇರೋದು ಒಂದ್ ಒಳ್ಳೆ ಇಂಬ್ಯಾಲೆನ್ಸ್ ಬ್ರೇಕ್ಫಾಸ್ಟ್ ಇಂದ. ಇದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಂಬ್ಯಾಲೆನ್ಸ್ ಬ್ರೇಕ್ಫಾಸ್ಟ್ ಅಂದ್ರೆ ಇಲ್ಲಿ ಒಂದು ದೋಸೆ ಇದೆ, ಮಸಾಲಾ ದೋಸೆ ಇದೆ, ಈ ಕಡೆ ಆಲೂ ಪರೋಟ ಇದೆ. ನಮ್ದು ಪ್ರತಿದಿನ ಹಂಗೆ ಇರ್ತಿತ್ತು ತಾನೆ ಮೊದ್ಲೆಲ್ಲ. ಇಡ್ಲಿ, ದೋಸೆ, ಪೂರಿ, ಚಪಾತಿ, ದೋಸಾ ಅಂತ ಒಂದ್ ದೋಸೆಗೆ ನಾವು ಸುಮ್ನೆ ಆಗ್ಬಿಡ್ತೀವ. ಚೆನ್ನಾಗಿತ್ತು ಅಂತಂದ ಹೇಳಿದ್ರೆ 1 ರಿಂದ 3 ದೋಸೆನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಇಲ್ಲ 1 ರಿಂದ 3 ಆಲೂ ಪರೋಟ. ಹಂಗೆ ನಮ್ಮ ಮನೇಲಿ ಏನೇನೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತೀವಿ ಅದನ್ನ ನಾವು ಪ್ರತಿದಿನ ತಿನ್ಕೊಂಡ್ ಬಂದಿರ್ತೀವಿ. ಯಾಕಂದ್ರೆ ನಾವು ಇದನ್ನೇ ಕಲ್ಸಿರ್ತಾರೆ ನಮ್ಮ ಮನೇಲಿ, ನಾವ್ ಇದನ್ನೇ ಮಾಡ್ತಾ ಇರ್ತೀವಿ. ಸೊ ನಮಗೆ ಆಕ್ಚುಲಿ ಇದ್ರ ಬಗ್ಗೆ ಗೊತ್ತಿಲ್ಲ. ಇದು ಗೊತ್ತಾದ್ಮೇಲೆನೆ ನಮ್ಗೆ ನಮ್ ಬಾಡಿ ಚೆನ್ನಾಗಿ ಮಾಡ್ಕೊಳಕ್ ಆಗೋದು. ಸೊ ನೋಡಿ, ನೀವ್ ಅನ್ಕೋಬಹುದು ಜಸ್ಟ್ ಒಂದು ಮಸಾಲೆ ದೋಸೆ ಅಲ್ವಾ, 100 ರೂಪಾಯಿ ಕೊಟ್ರೆ ಮಸಾಲೆ ದೋಸೆ ಸಿಗತ್ತೆ. ಸೊ 100 ರೂಪಾಯಿ ಕೊಟ್ಟು ನಾವು ತಿನ್ಬಿಡ್ತೀವಿ. ಬಟ್ ನಿಮ್ಗೆ ಅದ್ರಲ್ಲಿ ಏನ್ ಸಿಗುತ್ತೆ? ನಮ್ಮ ಪ್ರತಿದಿನ ಊಟದಲ್ಲಿ ನಮ್ಗೆ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫೈಬರ್, ಫ್ಯಾಟ್, ವೈಟಮಿನ್ಸ್, ಮಿನರಲ್ಸ್ ಪ್ರತಿದಿನ ಬೇಕು. ಅದು ನಿಜವಾಗ್ಲೂ ನನಗೆ ನ್ಯೂಟ್ರಿಷನ್ ಕ್ಲಬ್ಗೆ ಬರೋಕ್ಕಿಂತ ಮುಂಚೆಗೆ ನಂಗೆ ಗೊತ್ತಿರ್ಲಿಲ್ಲ. ಗೊತ್ತಾಗಿದ್ದೇ ಇಲ್ಲಿ ಇದನ್ನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಸಾಲೆ ದೋಸೆದಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದ್ರಲ್ಲಿ ಬಂದ್ಬಿಟ್ಟು ಇದ್ರದ್ದು ಫ್ಯಾಟ್ ಬಂದ್ಬಿಟ್ಟು 12.4 ಇದೆ. ಕಾರ್ಬೋಹೈಡ್ರೇಟ್ಸ್ ಬಂದ್ಬಿಟ್ಟು 46.4 ಇದೆ. ಫೈಬರ್ ಬಂದ್ಬಿಟ್ಟು 4.4 ಇದೆ. ಪ್ರೋಟೀನ್ ಬಂದ್ಬಿಟ್ಟು 6.3. ಟೋಟಲ್ ಬಂದ್ಬಿಟ್ಟು 320 ಕ್ಯಾಲೋರೀಸ್ ಇದೆ. 320 ಕ್ಯಾಲರೀಸ್ ನ ನಾವು ಒಂದು ಟೈಮಿಗೆ ತಿಂದ್ಬಿಟ್ವಿ ಅಂತ ಹೇಳಿದ್ರೆ, ಮತ್ 320 ಕ್ಯಾಲರಿನಲ್ಲಿ ಯಥೇಚ್ಛವಾಗಿ ಇರೋದ್ರಲ್ಲಿ ಫ್ಯಾಟ್ ಜಾಸ್ತಿ ಇದೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ, ಪ್ರೋಟೀನ್ ಕಡಿಮೆ ಇದೆ, ಮತ್ತೆ ಫೈಬರ್ ಕಡಿಮೆ ಇದೆ. ಪ್ರೋಟೀನು, ಫೈಬರ್ ಮತ್ತೆ ವೈಟಮಿನ್ಸ್, ಮಿನರಲ್ಸ್ ಇಲ್ಲ ಅಂದ್ರೆ ನಮ್ ಬಾಡಿ ಹೆಂಗೆ ಎನರ್ಜಿ ಆಗಿರುತ್ತೆ?
ಇರಕ್ಕೆ ಆಗಲ್ಲ. 320 ಕ್ಯಾಲರಿನ ಒಂದು ತಿಂಡಿಗೆ ತಿಂತಾ ಇದೀವಿ ನಾವು. ಒಂದ್ ತಿಂಡಿ ಅದ್ರ ಜೊತೆಗೆ ಟೀ ಮತ್ತೆ ಏನಾದ್ರು ಕಾಫಿ ಏನಾದ್ರು ಕುಡಿತೀವಿ. ಮನೇಲಿ ತಿಂದ್ರೆ 4ರಿಂದ 5 ದೋಸೆ ತಿಂತೀವಿ. ಹೊರಗಡೆ ಹೋದ್ರೆ ಒಂದ್ ಸಿಂಗಲ್ ಮಸಾಲೆ ದೋಸೆ ತಿಂದು ಮತ್ತೆ ಅದ್ರ ಜೊತೆ ಟೀ ಕುಡಿತೀವಿ. ಮತ್ತೆ ಟೀ ಮತ್ತೆ ಇದ್ ಜೊತೆಗೆ ಸೇರ್ಸ್ಬಿಟ್ರೆ ಟೋಟಲ್ 400 ಕ್ಯಾಲೋರಿ ಆಗ್ಬಿಡ್ತು. ಬರೀ ಒಂದ್ ತಿಂಡಿಗೆ 400 ಕ್ಯಾಲೋರಿ ಆಗ್ಬಿಟ್ರೆ ಮಧ್ಯಾಹ್ನ ಮತ್ತೆ ರಾತ್ರಿ ಎಷ್ಟೆಷ್ಟು ತಿಂತೀವಿ? ಫಸ್ಟ್ ಬೆಳಗಿನ ಬ್ರೇಕ್‌ಫಾಸ್ಟ್ ಕಡಿಮೆ ತಿಂದಿದ್ವಿ ಅಂತ ಅನ್ಕೊಳ್ಳಿ. ಇಷ್ಟು 400 ಕ್ಯಾಲೋರೀಸ್ ತಿಂದಿದೀವಿ ಅಂದ್ರೆ ಮಧ್ಯಾಹ್ನ ಇನ್ನೂ ಜಾಸ್ತಿ ತಿಂತೀವಿ. ಅದಕ್ಕಿನ್ನ ಜಾಸ್ತಿ ತಿಂತೀವಿ. ಸೊ ಒಂದ್ 2000, 3000 ಕ್ಯಾಲೋರಿ ನಾವು ತಿಂದ್ಬಿಟ್ರೆ ಅದನ್ನ ಖರ್ಚು ಮಾಡೋದೆಲ್ಲಿ? ಬರೀ ಕಾರ್ಬೋಹೈಡ್ರೇಟ್ಸ್‌ನ ತಿಂದ್ಬಿಟ್ವಿ. ಈ ಕಾರ್ಬೋಹೈಡ್ರೇಟ್ಸ್ ತಿನ್ನೋದ್ರಿಂದ ಏನಾಗ್ತಾ ಇದೆ ನಮ್ಗೆ? ಪ್ರತಿದಿನ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಿಂತಾ ಇತ್ತು, ಫೈಬರ್, ಫ್ಯಾಟ್ ಇಲ್ಲ ಅಥವಾ ಕಾರ್ಬೋಹೈಡ್ರೇಟ್‌ನ ಜಾಸ್ತಿ ತಿಂತಾ ಇದೀವಿ ಅಂದ್ರೆ ಒಬೇಸ್ ಆಗ್ತಾ ಇದೀವಿ, ಓವರ್ ವೇಟ್ ಆಗ್ತಾ ಇದೀವಿ. ಅದನ್ನ ಕರಗಿಸ್ಕೊಳ್ಳೋದು ಹೆಂಗೆ ನಾವು? ಗೊತ್ತಿಲ್ಲ. ತಿನ್ನೋದಷ್ಟೇ ಗೊತ್ತು, ಅದನ್ನ ಕರಗಿಸ್ಕೊಳ್ಳೋದು ನಮ್ಗೆ ಗೊತ್ತಿಲ್ಲ. ಸೊ ಹಂಗಾಗಿ ನೋಡಿ ಇದು ಇದ್ರಲ್ಲಿದೆ. ಸೊ ಇದಕ್ಕೆ ಮಸಾಲೆ ದೋಸೆನಲ್ಲಿ ಏನೇನೆಲ್ಲ ಇಂಬ್ಯಾಲೆನ್ಸ್ ಆಯ್ತು ನೋಡಿ. ಎಕ್ಸ್ಟ್ರಾ ಇರೋದು ಎಕ್ಸೆಸ್ ಏನಿದೆ? ಕ್ಯಾಲರೀಸ್ ಜಾಸ್ತಿ ಇದೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ, ಫ್ಯಾಟ್ ಜಾಸ್ತಿ ಇದೆ. ಈ 3 ಯಾವ ಫುಡ್ ಅಲ್ಲಿ ಜಾಸ್ತಿ ಇರುತ್ತೋ ನಿಮ್ ಬಾಡಿ ಅನಾರೋಗ್ಯಕ್ಕೆ ಹೋಗೋದಂತೂ ಖಾಯ ಇದು. ಸೊ ಅದರಿಂದ ನಿಮ್ಗೆ ಇದು ಜಾಸ್ತಿ ಆಗಿದ್ಕೆ ನಿಮಗೆ ಆಗಿದ್ದೇನು ಬಾಡಿಗೆ? ಡಿಫಿಷಿಯನ್ಸಿ ಆಯ್ತು. ಏನ್ ಡಿಫಿಷಿಯನ್ಸಿ ಆಗಿದ್ದು? ವೈಟಮಿನ್ಸ್ ಅಂಡ್ ಮಿನರಲ್ಸ್, ಪ್ರೋಟೀನ್, ಫೈಬರ್. ಇದು ಜಾಸ್ತಿ ಆಗಿದ್ಕೆ ಇದು ಕಮ್ಮಿ ಆಯ್ತು. ಇದು ಕಮ್ಮಿ ಆಗಿದ್ಕೆ ನಿಮ್ ಬಾಡಿ ದಪ್ಪ ಆಗೋಯ್ತು. ಮತ್ತೆ ಸಣ್ಣ ಮಾಡ್ಕೊಳ್ಳೋದು ನೋಡ್ರಿ. ಹಂಗಾಗಿ ಇಂಬ್ಯಾಲೆನ್ಸ್ ಇಂದ ನೋಡಿ ಫ್ಯಾಟ್ ಜಾಸ್ತಿ ಇದೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ, ಲೋ ಪ್ರೋಟೀನ್. ನಮಗೆ 30, 40, 30 ಹೆಂಗೆ ಮನೆ ಕಟ್ಟೋದಿಕ್ಕೆ ನಮ್ಗೆ ಒಂದ್ ಸೈಟ್ ಮೆಜರ್ಮೆಂಟ್ ಅಲ್ಲಿ ಇರ್ಬೇಕು. ನಮ್ ಬಾಡಿನೂ ಸರಿಯಾಗಿರಕ್ಕೆ, ನಮ್ ಬಾಡಿ ಚೆನ್ನಾಗಿರಕ್ಕೆ, ನಾವು ಆರೋಗ್ಯವಾಗಿರಕ್ಕೆ ನಮ್ ಬಾಡಿನೂ 30, 40, 30 ನಲ್ಲೇ ಇಟ್ಕೊಂಡ್ ತಿನ್ಬೇಕು. ಏನ್ 30, 40, 30 ನಲ್ಲಿ ಇಟ್ಕೊಂಡ್ ತಿನ್ನೋದು? ಪ್ರೋಟೀನು, ಫೈಬರು, ಕಾರ್ಬೋಹೈಡ್ರೇಟ್. 30 ಗ್ರಾಮ್ ಪ್ರೋಟೀನ್, 30 ಗ್ರಾಮ್ ಫೈಬರ್, 40 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್. ಅದ್ರ ಮಧ್ಯದಲ್ಲಿ ನೀರು, ರೆಸ್ಟ್, ನಿದ್ದೆ. ಇದನ್ನ ಮಾಡ್ಕೊಂಡ್ರೆ ವೇಟ್ ಲಾಸ್ ಆಗುತ್ತೆ, ಚೆನ್ನಾಗಿರುತ್ತೆ ನಮ್ ಬಾಡಿ. ಇಲ್ಲ ನಾವ್ ಇದನ್ನೇ ತಿಂತಾ ಇದೀವಿ. ಸೊ ಇದು ನೋಡಿ, ಇದು ಇಷ್ಟರಲ್ಲಿ ಹಿಂಗಿದೆ. ಸೊ ಇದು ಆಲೂ ಪರೋಟಿನಲ್ಲಿ ಇದು ಅಷ್ಟೇನೆ. ಇದ್ರಲ್ಲೂ ಫ್ಯಾಟ್ ಜಾಸ್ತಿ ಇದೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ, ಪ್ರೋಟೀನ್ ಜಾಸ್ತಿ ಇದೆ, ಕ್ಯಾಲರೀಸ್ ಜಾಸ್ತಿ ಇದೆ. ಇದ್ರಲ್ಲಿ ನೋಡಿ 660 ಕ್ಯಾಲರೀಸ್ ಇದೆ ಪರೋಟಾನಲ್ಲಿ. ಒಂದೇ ಪರೋಟ ಅಲ್ಲ ತಿಂದಿದ್ದು ನಾವು. ಸೊ ಆ ಮಧ್ಯದಲ್ಲಿ ನಾವೇನೇನೆಲ್ಲ ಸ್ನಾಕ್ಸ್ ಎಲ್ಲ ತಿಂತಾ ಇರ್ತೀವಿ. ಸೊ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಈ ವೇಟ್ ಲಾಸ್ ಮಾಡೋದು ತುಂಬಾ ಸುಲಭ, ತುಂಬಾ ಈಸಿ. 660 ಕ್ಯಾಲರೀಸ್. ಸೊ ಮತ್ತೆ ಇದ್ರಲ್ಲೂ ಅಷ್ಟೇ ಪ್ರೋಟೀನ್, ಫ್ಯಾಟ್ ಮತ್ತೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಆಯ್ತು. ಡಿಫಿಷಿಯನ್ಸಿ ಏನಾಯ್ತು? ವೈಟಮಿನ್ಸ್, ಮಿನರಲ್ಸ್ ಡಿಫಿಷಿಯನ್ಸಿ ಆಯ್ತು. ಯಾವ ಬಾಡಿಗೆ ವೈಟಮಿನ್ಸ್, ಮಿನರಲ್ಸ್ ನಾವು ಕೊಡಲ್ವೋ ಆ ಬಾಡಿ ಅನಾರೋಗ್ಯಕ್ಕಂತೂ ಖಾಯ. ಸೊ ಇಷ್ಟು ಇದು ನೋಡಿ. ಹಂಗಾಗಿ ನಮಗೆ ಕಡಿಮೆ ಇರುವಂತ ಕ್ಯಾಲರೀಸ್ ಬೇಕಪ್ಪ. ಒಂದೊಳ್ಳೆ ಬ್ರೇಕ್ಫಾಸ್ಟ್ ಬೇಕು, ವೈಟಮಿನ್ಸ್, ಮಿನರಲ್ಸ್ ಬೇಕು. ಇದೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕು ನಾವು ಪ್ರತಿದಿನ. ಇದನ್ನೆಲ್ಲ ಬ್ಯಾಲೆನ್ಸ್ ಇದು ಬೇಕು. ಕಾರ್ಬೋಹೈಡ್ರೇಟ್ಸ್ ಬೇಕು ನಮ್ಗೆ, ಫ್ಯಾಟು ಬೇಕು, ಕ್ಯಾಲರೀಸು ಬೇಕು, ವೈಟಮಿನ್ಸ್, ಮಿನರಲ್ಸ್ ಬೇಕು, ಪ್ರೋಟೀನ್ ಬೇಕು, ಫೈಬರ್ ಬೇಕು, ಮತ್ತೆ ಕಡಿಮೆ ಕ್ಯಾಲರಿ ಇರುವಂತದ್ದು ಬೇಕು. ಅಂತದ್ ನಾವು ದಿನ ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಲ್ವಾ? ಫಸ್ಟ್ ನಾವ್ ಇದೆಲ್ಲ ಮಾಡ್ತಾ ಇದ್ವಿ. ನೆಕ್ಸ್ಟ್ ಬನ್ನಿ, ನಿಮ್ಗೆ ಅರ್ಥ ಆಗ್ತಿದೆ? ಒಂಚು ನೋಡಿ, ನಾನು ಅವಾಗ ಏನ್ ಹೇಳ್ದೆ ಹಿಂದಕ್ಕೆ, ಸೂಪರ್ ಎಮ್ಮಿ ಆಗಿರುವಂತ ಶೇಕ್, ತುಂಬಾ ಕಡಿಮೆ ಇರುವಂತ ಶೇಕು, ಕ್ಯಾಲರಿ ಕಡಿಮೆ ಇರುವಂತ ಶೇಕು, ಪ್ರೋಟೀನ್ ಇರುವಂತ ಶೇಕು, ವೈಟಮಿನ್ಸ್, ಮಿನರಲ್ಸ್ ಇರುವಂತ ಶೇಕ್ ಇದು. ಸೊ ಇಷ್ಟೊಂದು 95 ದೇಶಗಳಲ್ಲಿ 4.8 ಮಿಲಿಯನ್ಸ್ ಅಷ್ಟು ಪ್ರತಿದಿನ ಶೇಕ್ ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. 95 ದೇಶದಲ್ಲಿ 4.8 ಮಿಲಿಯನ್ಸ್ ಅಷ್ಟು ಅವ್ರ ಮನೆಯಲ್ಲಿ ಬೆಳಗಿನ ತಿಂಡಿ ಬಂದ್ಬಿಟ್ಟು ಇದೆ. ಈಗ ನಿಮ್ ಮನೇಲಿ ಇದೇ ತಿಂಡಿ, ಯಾರ್ಯಾರೆಲ್ಲ ನಿಮ್ ಮನೇಲಿ ಇದೇ ತಿಂಡಿ ಅಂತ ಹೇಳ್ತಾ ಇದ್ದೀರಾ? ನಮ್ಮ ಮನೇಲಂತೂ ಒಲೆ ಹಚ್ಚಂಗಿಲ್ಲ, ಗ್ಯಾಸ್ ಸೌಂಡ್ ಇಲ್ಲ, ಕುಕ್ಕರ್ ಸೌಂಡ್ ಇಲ್ಲ, ಏನಿಲ್ಲ. ಸೊ ನೋಡಿ, ಇದೇ ನಮ್ಮ ಮನೇಲಿ ಶೇಕ್. ಇವತ್ ಬೆಳಗ್ಗೆಗೂ ಟೆನ್ಷನ್ ಇಲ್ಲ, ನೈಟ್ಗೂ ಟೆನ್ಷನ್ ಇಲ್ಲ. ನಾನು ಅವಾಗಲೇ ಹೇಳಿದೆ, ಸೆಲ್ಯುಲರ್ ನ್ಯೂಟ್ರಿಷನ್, ಜೀವಕೋಶಗಳಿಗೆ ಬೇಕಾಗಿರುವಂತ ಪ್ರಾಡಕ್ಟ್ಸ್ ನಮ್ದು ಅಂತ, ರಿಚ್ ಆಗಿರುವಂತ ಪ್ರೋಟೀನ್ ಶೇಕ್ ಇದು. ಸೊ ಅದಕ್ಕೆ ಇದನ್ನ 2004ರಲ್ಲೇನೆ ಬೆಸ್ಟ್ ನ್ಯೂಟ್ರಿಷನ್ ಅಂತ ಅವಾರ್ಡ್ ಬಂದಿರೋದು. ಯಾಕೆ? ಮೀಲ್ ರಿಪ್ಲೇಸ್ಮೆಂಟ್ ಪ್ರೋಟೀನ್ ಸಪ್ಲಿಮೆಂಟ್ ಕಂಬೈನ್ಡ್. ಬೆಳಗ್ಗೆ ತಗೊಂಡ್ರೆ ತಿಂಡಿ, ಮಧ್ಯಾಹ್ನ ತಗೊಂಡ್ರೆ ಊಟ, ನೈಟ್ ತಗೊಂಡ್ರೆ ಡಿನ್ನರ್ ಆಗಿ ಕೆಲಸ ಮಾಡುವಂತ ಪ್ರಾಡಕ್ಟ್ಸ್, ವೇಟ್ ಲಾಸ್ ಪ್ರಾಡಕ್ಟ್ಸ್, ಬೆಸ್ಟ್ ನ್ಯೂಟ್ರಿಷನ್. ಸೊ ಅದಕ್ಕೆ ನಿಮಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್ಸ್ ಬರ್ತಾ ಇರೋದು. ಸೊ ಹಂಗಾಗಿ ಇದ್ರಲ್ಲಿ ನಮ್ಗೆ ಏನೇನೆಲ್ಲ ಸಿಕ್ಕತ್ತೆ. ಸೊ ಡಿಲಿಷಿಯಸ್ ಅಂಡ್ ನ್ಯೂಟ್ರಿಷನ್ ಮೀಲ್ ಅಂದ್ರೆ ಒಂದು ನ್ಯೂಟ್ರಿಷನ್ ಮೀಲ್. ಬೆಳಿಗ್ಗೆ ತಗೊಂಡ್ರೆ ನಾನು ಅವಾಗಲೇ ಹೇಳದ್ನಲ್ಲ, ತಿಂಡಿಯಾಗಿ ಕೆಲಸ ಮಾಡುತ್ತೆ. ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗಿರುವಂತ ಪ್ರೋಟೀನ್ ಶೇಕ್ ಬಂದ್ಬಿಟ್ಟು ಇದನ್ನ ತಗೊಳ್ಳೋದ್ರಿಂದ ನಿಮಗೆ ಸಸ್ಟೈನಬಲ್ ಎನರ್ಜಿ. ಯಾರಿಗೆಲ್ಲ ಬೆಳಗ್ಗೆ ತಗೊಂಡಿರುವಂತ ಶೇಕು ನೈಟ್ ಮಲಗೋವರೆಗೂ ಎನರ್ಜಿ ಆಗಿರ್ತೀರಾ, ಹಾಟ್ ಕೊಡಿ, ನಂಗೆ ರೆಸ್ಪಾನ್ಸ್ ಮಾಡಿ. ಬೆಳಿಗ್ಗೆ ತಗೊಂಡಿರುವಂತ ಶೇಕು
ನೈಟ್ ವರ್ಗು ತುಂಬಾ ರಿಲ್ಯಾಕ್ಸ್, ತುಂಬಾ ಕೂಲು, ತುಂಬಾ ಸುಸ್ತು, ಎನರ್ಜಿ, ಏನಾದ್ರೂ ಕೆಲಸ ಮಾಡ್ಬಿಡೋಣ, ಏನಾದ್ರೂ ಮಾಡ್ಬಿಡೋಣ, ನನ್ಗೆ ಸುಸ್ತಾಗ್ತಿಲ್ಲ, ನಂಗೆ ಖುಷಿ ಆಗ್ತಿದೆ, ಕಾಲ್ ನಡಿಯಕ್ಕಾಗ್ತಿದೆ, ಮೈಕೈ ಎಲ್ಲ ಸುಸ್ತಾಗ್ತಾ ಇದೆ, ತುಂಬಾ ಚೆನ್ನಾಗಾಗ್ತಿದೆ ಸ್ಕಿನ್ನು, ಇದೆಲ್ಲ ಆಗ್ತಿದೆ ತಾನೆ. ಎನರ್ಜಿಯಿಂದ ಇರೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ ನಮ್ ಶೇಕು. ಇದು ಕ್ವಿಕ್ಲಿ ಪ್ರಿಪೇರ್, ಇದಕ್ಕೆ 5 ಮಿನಿಟ್ಸ್ ಗಳು ಸಾಕಾಗಲ್ಲ. 3 ಮಿನಿಟ್ಸ್ ಅಲ್ಲಿ, ನಾನಂತೂ 3 ಮಿನಿಟ್ಸ್ 2 ಮಿನಿಟ್ಸ್ ಅಲ್ಲಿ ಮಾಡ್ಕೊಂಡ್ಬಿಡ್ತೀನಿ. ಆ ಬೇಗನೆ ರೆಡಿ ಆಗ್ಬಿಡುತ್ತೆ. ಹೆಲ್ತಿ ಬ್ರೇಕ್ಫಾಸ್ಟ್ ಇದು. ಇದು ಬಂದ್ಬಿಟ್ಟು ಬೆಸ್ಟ್ ವೇಟ್ ಲಾಸ್ ಪ್ರಾಡಕ್ಟ್ಸ್. ನೀವ್ ಏನಾದ್ರೂ ಗೂಗಲ್ ಎಲ್ಲ ಸರ್ಚ್ ಮಾಡಿದ್ರೆ ಬೆಸ್ಟ್ ವರ್ಡ್ ಬೆಸ್ಟ್ ವೇಟ್ ಲಾಸ್ ಪ್ರಾಡಕ್ಟ್ಸ್ ಅಂದ್ರೆ ಹರ್ಬಲೈಫ್ ನ್ಯೂಟ್ರಿಷನ್ ಬರುತ್ತೆ. ಸೊ ನಾನು 27 ಕೆಜಿ ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಅನ್ನ ಸಾಂಬಾರ್ ತಿಂದು ವೇಟ್ ಲಾಸ್ ಮಾಡ್ಕೊಂಡಿಲ್ಲ. ಈ ಫಾರ್ಮುಲಾ ಒಂದ್ ಶೇಕ್ ನ ಕುಡಿದು ವೇಟ್ ಲಾಸ್ ಮಾಡ್ಕೊಂಡಿರೋದು. ನಮ್ಮ ಅಪ್ಪ ನನಗೂ ನನ್ ಕೈಲಿ ವೇಟ್ ಲಾಸ್ ಮಾಡಕ್ ನನ್ಗೆ ಯಾವ್ದೇ ಕಾರಣಕ್ಕೂ ಆಗ್ತಾ ಇರ್ಲಿಲ್ಲ. ಎಷ್ಟೊಂದ್ ಜನ ಇಲ್ಲಿ ವೇಟ್ ಲಾಸ್ ಮಾಡ್ಕೊಳಕ್ಕೆ ಅಂತ ಬಂದಿದ್ದೀರಾ. ನೀವು ಅದನ್ನ ಟ್ರೈ ಮಾಡಿ, ಇದನ್ನ ಟ್ರೈ ಮಾಡಿ, ಇದನ್ನ ಟ್ರೈ ಮಾಡಿ, ಅದೆಲ್ಲ ಮಾಡ್ಕೊಂಡ್ ಬಂದಿರ್ತೀರಿ. 1 ಗ್ರಾಮ್ ನಿಮ್ ಕೈ ವೇಟ್ ಲಾಸ್ ಮಾಡ್ಕೊಂಡಿದ್ದೀರಾ? ಯಾರಾದ್ರೂ ಮಾಡ್ಕೊಂಡಿದ್ದೀನ ಚಾಟ್ ಅಲ್ಲಿ ಮೆಸೇಜ್ ಹಾಕಿ ನೋಡೋಣ. ಹೌದು ಮೇಡಮ್, ನನ್ ಅದೇನ್ ನಿಂಬೆಹಣ್ಣು ಜೇನುತುಪ್ಪ ಕುಡ್ದು ಅಥವಾ ವಾಕಿಂಗ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿದ್ದೀನಿ ಅಂತೀರಾ? ಇಲ್ಲ ಅಲ್ಲ. ಸೊ ಇದು ಎಂತ ಬ್ರೇಕ್ಫಾಸ್ಟ್ ಗೊತ್ತಾ? ಬೆಸ್ಟ್ ವೇಟ್ ಲಾಸ್ ಪ್ರಾಡಕ್ಟ್ಸ್. ಸೊ ಇದ್ರಲ್ಲಿ ಬಂದ್ಬಿಟ್ಟು 18 ಎಸೆನ್ಷಿಯಲ್ ವೈಟಮಿನ್ಸ್ ಅಂಡ್ ಮಿನರಲ್ಸ್, 18 ತರದ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಇದೆ ಇದ್ರಲ್ಲಿ. ನಮ್ಗ ನಾವ್ ತಿನ್ನೋವಂತ ಊಟದಲ್ಲಿ ಏನಪ್ಪ ಯಾವ ಮಿನರಲ್ಸ್ ಇತ್ತು? ಕಾರ್ಬೋಹೈಡ್ರೇಟ್ಸ್ ಒಂದ್ ಬಿಟ್ರೆ, ಟೇಸ್ಟ್ ಒಂದ್ ಬಿಟ್ರೆ, ಯಾವ್ದೇ ಕಾರಣಕ್ಕೂ ನಿಮ್ಮ ಬಾಡಿಗೆ ಒಳ್ಳೆ ಬೆನಿಫಿಟ್ ಆಗಿರುವಂತ ಪ್ರಾಡಕ್ಟ್ಸ್ ತಿಂತಾ ಇರ್ಲಿಲ್ಲ, ನಾವು ಊಟ ತಿಂತಾ ಇರ್ಲಿಲ್ಲ. ಬಟ್ ಅದೇ ಊಟದಿಂದ ಬದುಕಿದೀವಿ. ಆದ್ರೆ ಹೆಂಗ್ ಬದುಕ್ತಾ ಇದೀವಿ? ಅನಾರೋಗ್ಯದಿಂದ. ಯಾಕ್ ಬೆಳಗಾಗುತ್ತಪ್ಪ, ಜೀವನ ಯಾಕಿದೆಯಪ್ಪ ನಮ್ಗೆ ಅಂತಂದ್ ಹೇಳ್ಬಿಟ್ಟು ಎದೋಳ್ತಾ ಇದ್ವಿ. ಬಟ್ ಈ ಶೇಕ್ ಕುಡ್ದಾಗಿದ್ದ ತಕ್ಷಣ 4:15ಗೆ ಎದ್ಬಿಡ್ತೀವಿ ನಾವು. ಯಾರ್ಯಾರಿಗೆಲ್ಲ ಫಿಟ್ ಅವರ್ಗೆ ಎದ್ದು ಎಕ್ಸರ್ಸೈಸ್ ಮಾಡ್ತಿದ್ದೀರಾ ಹಾಟ್ ಕೊಡಿ ನೋಡೋಣ. ಸೊ ಇದ್ರದ್ದು ಇಷ್ಟೊಂದು ಬೆನಿಫಿಟ್ ಇದೆ. ಸೊ ಇದ್ರದ್ದು ನೆಟ್ ವೇಟ್ ಬಂದ್ಬಿಟ್ಟು 500 ಗ್ರಾಮ್ ಅಲ್ವಾ? ಸೊ ಇದನ್ನ ಕರೆಕ್ಟ್ ಆಗಿ ಯೂಸ್ ಮಾಡೋದನ್ನ ಕಲ್ತ್ಕೊಂಡ್ರೆ ಬೆಳಿಗ್ಗೆ ಇದನ್ನ ಹೆಂಗೆ ಯೂಸ್ ಮಾಡ್ಕೊಳ್ಳೋದು? 300 ಅಂದ್ರೆ ಇದರಲ್ಲಿ 300 ml ವಾಟರ್, ಕೋಲ್ಡ್ ವಾಟರ್ ತಗೊಂಡು ಇದ್ರಲ್ಲಿ 3 ಸ್ಪೂನ್ ಬೆಳಗಿನ ತಿಂಡಿಗೆ ಹೇಳ್ತೀನಿ ಕೇಳಿ. ಅನ್ನ ಸಾಂಬಾರ್ ತರ ತಿನ್ಬೇಕು ಇದನ್ನ. ಅದ್ ಹಂಗ ಆ ತರ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಅನ್ನ ಸಾಂಬಾರ್ ತರ ತಿನ್ನೋದು ಹೆಂಗಪ್ಪ ಅಂತ. ನಾನ್ ಅನ್ನ ಸಾಂಬಾರ್ ತರ ತಿಂದಿದ್ದಕ್ಕೆ ಇಷ್ಟೊಂದು ಚೆನ್ನಾಗಿ ವೇಟ್ ಲಾಸ್ ಮಾಡ್ಕೊಳಕ್ ಆಗಿರೋದು. ಕರೆಕ್ಟ್ ಆಗಿ 3 ಸ್ಪೂನ್ ಹಾಕೋಬೇಕು. ಅದ್ರಲ್ಲಿ 1 ಗ್ರಾಮ್ ಕಡಿಮೆ ಮಾಡ್ಕೊಂಡ್ರು ನಿಮ್ಗೆ ಪರ್ಫೆಕ್ಟ್ ಆಗಿ ವೇಟ್ ಲಾಸ್ ಬರೋದಿಲ್ಲ. 3 ಸ್ಪೂನ್ ಕರೆಕ್ಟ್ ಆಗಿ ಹಾಕೊಳ್ಳೇಬೇಕು ಕಂಪಲ್ಸರಿ ಆಗಿ. ಸೊ ಅದಕ್ಕೆ ನಿಮ್ಗೆ 20 ಡೇಸ್ ಒಳಗೆಲ್ಲ ಕಂಪ್ಲೀಟ್ ಆಗತ್ತೆ ಈ ಶೇಕ್. ನೆಕ್ಸ್ಟ್ ಇದು ಒಂದೇ ಹಾಕೊಂಡ್ರೆ ಸಾಕಾ? ಇದಕ್ಕೆ ಕಂಬೈನ್ಡ್ ಆಗಿರುವಂತದ್ ಬೇಕು. ಇದು ವೈಟಮಿನ್ಸ್ ಮಿನರಲ್ಸ್, 18 ತರದ ವೈಟಮಿನ್ಸ್ ಮಿನರಲ್ಸ್ ಸಿಗುತ್ತೆ. ಇದಕ್ಕೆ ಪರ್ಫೆಕ್ಟ್ ಆಗಿ ಪ್ರೋಟೀನ್ ಪೌಡರ್, ಪರ್ಸನಲೈಸ್ ಪ್ರೋಟೀನ್ ಪೌಡರ್. ಅರ್ಥ ಮಾಡ್ಕೊಳ್ಳಿ, ಪರ್ಸನಲ್ ಆಗಿ ಯೂಸ್ ಮಾಡೋದು ಇದನ್ನ. ನಿಮ್ಮ ಯಾವುದೇ ಫುಡ್ ಅಲ್ಲಿ, ನಿಮ್ದು ಪ್ರತಿ ಒಂದು ಫುಡ್ ಅಲ್ಲಿ ಆಡ್ ಮಾಡ್ಕೋಬಹುದು. ವೆರೈಟಿ ಆಫ್ ಫುಡ್ ಅಲ್ಲಿ ಆಡ್ ಮಾಡ್ಕೋಬಹುದು. ನಾನ್ ನಿಮ್ಗೆ ಅವಾಗ್ಲೇ ಹೇಳಿದೆ 40 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಬೇಕು ನಿಮ್ಮ ಊಟದಲ್ಲಿ. 1 ಗ್ರಾಮ್ ತೂಕಕ್ಕೆ, 1 ಕೆಜಿ ತೂಕಕ್ಕೆ 1 ಗ್ರಾಮ್ ಪ್ರೋಟೀನ್ ಬೇಕು. ಒಬ್ಬ ಮನುಷ್ಯನಿಗೆ 1 ಕೆಜಿ ತೂಕಕ್ಕೆ, ಅಡಲ್ಟ್ಸ್ಗೆ 1 ಗ್ರಾಮ್ ಪ್ರೋಟೀನ್ ಬೇಕೇ ಬೇಕು. ನೀವ್ ಎಷ್ಟು ಕೆಜಿ ಇದ್ದೀರಾ? 60 ಕೆಜಿ ಇದ್ದೀರಾ? 60 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ನಿಮ್ಗೆ ಬೇಕು ಡೈಲಿ. ನಿಮ್ದು ರಿಕ್ವೈರ್ಮೆಂಟ್ ಇದೆ ಮಧ್ಯಾಹ್ನ, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಸೊ ಹಂಗಾಗಿ ನೀವು ಪರ್ಸನಲೈಸ್ ಮಾಡ್ಕೋಬಹುದು, ನಿಮ್ ಊಟದಲ್ಲಿ ಬೆರೆಸ್ಕೋಬಹುದು ಇದನ್ನ ತಗೊಳ್ಳೋದ್ರಿಂದ ಸಾಟಿಸ್ಫೈ ಹಂಗರ್, ಹೊಟ್ಟೆ ತುಂಬಿದಷ್ಟು ಅನುಭವ ಇರುತ್ತೆ. ಯಾರ್ಯಾರಿಗೆಲ್ಲ ಬೆಳಗ್ಗೆ ತಗೊಂಡಿರುವಂತ ಶೇಕು ಮಧ್ಯಾಹ್ನವರೆಗೂ ಹೊಟ್ಟೆ ಹಸುವಾಗಲ್ಲ, 1 ಗಂಟೆವರೆಗೂ, ಹೊಟ್ಟೆ ಹಸುವಾಗುತ್ತೇನ್ರಿ, ಮಧ್ಯದಲ್ಲಿ ತಿನ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಹೊಟ್ಟೆ ತುಂಬಿದಷ್ಟು ಅನುಭವ ಇರುತ್ತೆ. ಲೀನ್ ಮಸಲ್ ಮಾರ್ಕ್ಸ್, ಮೇಂಟೈನ್ ಲೀನ್ ಮಸಲ್ ಮಾರ್ಕ್ಸ್. ಯಾರ್ಯಾರಿಗೆಲ್ಲ ಮಸಲ್ ತುಂಬಾ ಚೆನ್ನಾಗಿರ್ಬೇಕು, ನಿಮ್ ಮಸಲ್ ಫ್ಯಾಟ್ ಅನ್ನ ರಿಮೂವ್ ಮಾಡ್ಕೊಂಡು ಮಸಲ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಈ ಪ್ರೋಟೀನ್ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಯಾವ್ದೇ ಸ್ವೀಟ್ನೆಸ್ ಇದು ನಿಮ್ಗೆ ಸಿಗಲ್ಲ. ಇದ್ರಲ್ಲಿ ನಿಮ್ಗೆ ಏನೇನೆಲ್ಲ ಸಿಗತ್ತೆ? 4.6 ಅಷ್ಟು ಸೋಯ್ ಮತ್ತೆ ವೇ ಪ್ರೋಟೀನ್ ಸಿಗತ್ತೆ. ಸೋಯ್ ಮತ್ತೆ ವೇ ಪ್ರೋಟೀನ್ ಇದು ನಿಮ್ಗೆ ಸಿಗತ್ತೆ. 9 ಎಸೆನ್ಷಿಯಲ್ ಅಮಿನೋ ಆಸಿಡ್ ಸಿಗತ್ತೆ. ನಮ್ಮ ಬಾಡಿ ರಿಪೇರ್ ಆಗೋದಕ್ಕೆ, ನಮ್ ಸೆಲ್ ರಿಪೇರ್ ಆಗೋದಕ್ಕೆ ಅಮಿನೋ ಆಸಿಡ್ಸ್ ಬೇಕು. 21 ತರದ ಅಮಿನೋ ಆಸಿಡ್ಸ್ ಬೇಕು. ನಮ್ಮ ಬಾಡಿನೇ 11 ಅಮಿನೋ ಆಸಿಡ್ಸ್ ರೆಡಿ ಮಾಡ್ಕೊಳ್ಳುತ್ತೆ. ಇನ್ 9 ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ನಾವು ತಿನ್ನುವಂತ ಊಟದಲ್ಲಿ ಪ್ರೊವೈಡ್ ಆಗಿ ಕೊಡಬೇಕು. ಇದ್ರಲ್ಲಿ ಯಾವ್ದೇ ಕಾರಣಕ್ಕೂ ಶುಗರ್ ಇರೋದಿಲ್ಲ. 18 ಗ್ರಾಮ್ಸ್ ಅಷ್ಟು ಫ್ಯಾಟ್ ಫ್ರೀ ಇರುವಂತದ್ದು. ಇದು ಬಂದ್ಬಿಟ್ಟು ನಟ್ ಬಂದು 400 ಗ್ರಾಮ್ಸ್ ಅಷ್ಟು. ಇದು ನಿಮಗೆ ಚಿಕ್ಕದಿರುತ್ತೆ, ಚಿಕ್ಕದು ಬರುತ್ತೆ, ದೊಡ್ಡದು ಬರುತ್ತೆ. ಇದು ದೊಡ್ಡದಿದು 400 ಗ್ರಾಮ್ಸ್ ಅಷ್ಟು ನಿಮ್ಗೆ ಈ ದೊಡ್ಡ ಪ್ರೋಟೀನ್ ಪೌಡರ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇದನ್ನ ಯಾವ್ದಾದ್ರಲ್ಲಿ ಮಿಕ್ಸ್ ಮಾಡ್ಕೋಬಹುದು. 2 ರಿಂದ 3 ಸ್ಪೂನ್ ಪರ್ಸನಲೈಸ್ ಪ್ರೋಟೀನ್ ಪೌಡರ್ ವಿತ್ ಯುವರ್ ಪರ್ಸನಲೈಸ್ ನಿಮ್ದು ಊಟದಲ್ಲಿ, ಪರ್ಸನಲ್ ಆಗಿ ನಿಮ್ದು ಊಟದಲ್ಲಿ ಅಂದ್ರೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಏನ್ ತಗೊಳ್ತಿರಲ್ಲ 1 ಸ್ಪೂನ್. ಈಗ ನಿಮ್ ಕೋಚ್ ಹೇಳಿರ್ತಾರೆ ಬೇಗ ವೇಟ್ ಲಾಸ್ ಮಾಡ್ಕೋಬೇಕಾ ಅಥವಾ ಹೊಟ್ಟೆ ಹಸು ಜಾಸ್ತಿ ಆಗ್ತಿದ್ಯಾ, 1 ಸ್ಪೂನ್ ಹೇಳಿರ್ತಾರೆ, ಇನ್ನೊಂದ್ ಸ್ಪೂನ್ ನ ಆಡ್ ಮಾಡ್ಕೊಳ್ಳಿ.
ಸೊ ಮಧ್ಯಾಹ್ನದಲ್ಲಿ ನೀವೇನಾದ್ರು ಚಪಾತಿ, ಅನ್ನ, ಸಾಂಬಾರು, ಮುದ್ದೆ ಏನಾದ್ರೂ ಊಟ ಮಾಡ್ತಾ ಇರ್ತೀರಾ, ಅದರಲ್ಲಿ ನಿಮಗೆ ನಿಮ್ಮ ಕೆಜಿ ತೂಕಕ್ಕೆ ನಿಮ್ಗೆ 1 ಗ್ರಾಮ್ ಪ್ರೋಟೀನ್ ಬೇಕಂತ ಏನ್ ಹೇಳಿದ್ನಲ್ಲ, ನಿಮಗೆ ಕರೆಕ್ಟ್ ಆಗಿ ಅದನ್ನ ಮೆಜರ್ಮೆಂಟ್ ಮಾಡ್ಕೊಂಡು ತಿನ್ನಕ್ ಬರ್ಬೇಕು. ಇದನ್ನ ಕಲಿಬೇಕು. ಅದಕ್ಕೆ ನೀವು ಕೋಚ್ ಆಗ್ಬೇಕು ಅಂತ ಹೇಳೋದು, ಅದಕ್ಕೆ ಟ್ರೈನಿಂಗ್ ಅಲ್ಲಿ ಕುತ್ಕೋಬೇಕು ಅಂತ ಹೇಳೋದು. ನೀವು ತಿನ್ನುವಂತ ಊಟದಲ್ಲಿ ಪರ್ಸನಲೈಸ್ ಮಾಡ್ಕೋಬಹುದು. ಇದನ್ನ ಬೇವರೇಜ್ ಅಂದ್ರೆ ಬೆರೆಸ್ಕೋಬಹುದು ಅಂತ, ಮಾಡ್ಕೋಬಹುದು, ಕಲಿಸ್ಕೋಬಹುದು. ಅದನ್ನ ಯಾವ ಊಟದಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ನೀವು ಅದನ್ನ ಬಿಸಿ ಅನ್ನದಲ್ಲಿ ಹಾಕೋಬಹುದು, ತುಪ್ಪ ಅನ್ನ ಹಾಕೊಂಡು ತಿನ್ಬೋದು. ಸೊ ಇದನ್ನ ಫಾರ್ಮುಲಾ 1 ಅನ್ನ ಬಿಸಿ ಅದ್ರಲ್ಲಿ ಅದನ್ನ ಬೆರೆಸೋ ಹಂಗಿಲ್ಲ. ಬಟ್ ಪರ್ಸನಲೈಸ್ ಪ್ರೋಟೀನ್ ಪೌಡರ್ ನ ಬಿಸಿ ನೀರಲ್ಲಿ ಮಾಡ್ಕೋಬಹುದು, ಅಥವಾ ಅದೇ ನೀವ್ ಏನೇನ್ ಆಹಾರ ಮಾಡ್ತೀರಿ ಅದ್ರಲ್ಲೆಲ್ಲ ಬೆರೆಸ್ಕೊಂಡು ನೀವು ಪರ್ಸನಲೈಸ್ ಆಗಿ ಮಾಡ್ಕೊಂಡು ತಿನ್ಬೋದು. ಸೂಪ್ ಮಾಡ್ಕೊಂಡು ಕುಡಿಬಹುದು. ಡೈಲಿ ನೀವ್ ಈ ತರ ಪ್ರೊವೈಡ್ ಮಾಡ್ಕೊಂಡು ತಿನ್ನೋದ್ರಿಂದ ಈ ತರ ನಿಮ್ ಶೇಪ್ ಬಂದ್ಬಿಡುತ್ತೆ. ಇದು ಇದೆ ಅಲ್ವಾ, ಈ ತರ ಸೊಂಟ ಆಗೋಗ್ಬಿಡುತ್ತೆ ನಿಮ್ದು. ಗೊತ್ತಾಯ್ತಾ? ನೆಕ್ಸ್ಟ್ ಸ್ಲೈಡ್ ಸರ್. ಇದು ಒಂದೇ ಹಾಕೊಂಡು ತಿನ್ನೋಣ. ನಮ್ದು ಪರ್ಫೆಕ್ಟ್ ಶೇಕ್ ರೆಡಿ ಆಗ್ಬೇಕು ಅಂತ ಹೇಳಿದ್ರೆ, ವಾ ಇದು ಸೂಪರ್ ಡಿಲಿಷಿಯಸ್ ಇದು ಶೇಕ್ ಮೇಟ್. ಶೇಕ್ ಗೆ ಪರ್ಫೆಕ್ಟ್ ಆಗಿರುವಂತದ್ದು ಇದು ಶೇಕ್ ಮೇಟ್ ಅಂತ ಹೇಳ್ಬಿಟ್ಟು ಈಸಿಯಾಗಿ ಕ್ಯಾರಿ ಮಾಡಬಹುದು. ಇದರಲ್ಲಿ ನಿಮ್ಗೂ ಸಹ ಇದು ಲೋ ಗ್ಲೈಸಮಿಕ್ ಇಂಡೆಕ್ಸ್, ಯಾವ್ದೇ ತರದ್ದು ಶುಗರ್ ಕಂಟೆಂಟ್ ಏನ್ ಇರೋದಿಲ್ಲ. ಇದರಲ್ಲಿ ಶೇಕ್ ನ 3 ಸ್ಪೂನ್ ಹಾಕೊಳ್ತೀವಿ, ಪ್ರೋಟೀನ್ ನ 1 ಸ್ಪೂನ್ ಹಾಕೊಳ್ತೀವಿ. ಇದನ್ನ ಫಾರ್ಮುಲಾ 1 ನಿಮ್ಗೆ 1 or 2 ಅಲ್ವಾ, ನಾನು 2 ಸ್ಪೂನ್ ಹಾಕೊಳ್ತೀನಿ. ನನ್ಗೆ ತುಂಬಾ ಇಷ್ಟ ಗಟ್ಟಿಯಾಗಿ ಶೇಕ್ ಮಾಡ್ಕೊಂಡು ಕುಡಿಬೇಕು ಅಂತ 2 ಸ್ಪೂನ್ ಹಾಕೊಳ್ಬಹುದು. ಇದರಲ್ಲಿ ನಿಮ್ಗೆ ಇದರಲ್ಲಿ ಯಾವುದೇ ತರದ್ದು ಲ್ಯಾಕ್ಟೋಸ್ ಇರೋದಿಲ್ಲ. ಲ್ಯಾಕ್ಟೋಸ್ ನ ತೆಗೆದು ಬಿಟ್ಟು ನಿಮ್ಗೆ ಪ್ರೊವೈಡ್ ಮಾಡಿ ಕೊಟ್ಟಿರ್ತಾರೆ. ಇದರಲ್ಲಿ ಸಹ ನಿಮ್ಗೆ ಪ್ರೋಟೀನ್, ವೈಟಮಿನ್ಸ್, ವಿಟಮಿನ್ ಡಿ ಮತ್ತೆ ಕ್ಯಾಲ್ಸಿಯಂ ಅಬ್ಸರ್ವೇಷನ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಬಂದ್ಬಿಟ್ಟು ಯಾವುದೇ ಶುಗರ್ ಇರಲ್ಲ, ಸ್ವೀಟ್ನೆಸ್ ಇರಲ್ಲ, ಆರ್ಟಿಫಿಷಿಯಲ್ ಕಲರ್ಸ್ ಏನು ಇರೋದಿಲ್ಲ. ಇದು ಸೂಪರ್ ಆಗಿ ಇರುತ್ತೆ. ಸೊ ಇದು ಬಂದ್ಬಿಟ್ಟು 1 ಗ್ರಾಮ್ ಫ್ಯಾಟ್, 1.6 ಗ್ರಾಮ್ಸ್ ಅಷ್ಟು ವೈಟಮಿನ್ಸ್ ಡಿ ಅಂಡ್ 129 ಗ್ರಾಮ್ಸ್ ಅಷ್ಟು ಕ್ಯಾಲ್ಸಿಯಂ ಪರ್ ಸೇವಿಂಗ್ ಅಲ್ಲಿ. 1 ಸ್ಪೂನ್ ನೀವೇನ್ ಸರ್ವ್ ತಗೊಳ್ತಿರಲ್ಲ, ಸ್ಪೂನ್ ತಗೊಳ್ತಿರಲ್ಲ, ಅದ್ರಲ್ಲಿ ನಿಮ್ಗೆ ಇದು ಸಿಗುತ್ತೆ. ಮತ್ತೆ ಇದರಲ್ಲಿ 10.75 ಹೈ ಕ್ವಾಲಿಟಿ ಪ್ರೋಟೀನ್ ಸಹ ಸಿಗುತ್ತೆ ನಿಮ್ಗೆ. ಇದು ಬಂದ್ಬಿಟ್ಟು 500 ಗ್ರಾಮ್ಸ್ ಅಷ್ಟು ಇರುತ್ತೆ ನಿಮ್ಗೆ. ಇದರಲ್ಲಿ ಅಂದ್ರೆ ನೀವು ಹಾಲಿಂದ ಯಾವ್ಯಾವ ಪ್ರಾಡಕ್ಟ್ಸ್ ಏನೇನೆಲ್ಲ ಸ್ವೀಟು ನೀವೇನೆಲ್ಲ ಮಾಡ್ಕೊಳ್ತಿರ್ತೀರಿ ಮನೆಯಲ್ಲಿ, ಪಾಯಸ ಮಾಡ್ಕೊಳ್ತಿರ್ತೀರಿ, ಮತ್ತೆ ಹಾಲಿಂದ ಏನೇನೆಲ್ಲ ಮಾಡ್ಕೊಳ್ತಿರ್ತೀರಿ, ಕೋವಾ ಮಾಡ್ಕೊಳ್ತಿರ್ತೀರಾ, ಸ್ವೀಟ್ ಮಾಡ್ಕೊಳ್ತಿರ್ತೀರಾ, ಮತ್ತೆ ಹಾಲಿಗೆ ಏನೇನೋ ಹಾಕೊಂಡು ಏನೇನೋ ಮಾಡ್ತಿರ್ತೀರಿ. ನಾ ಹಾಲ್ದೆಲ್ಲ ಏನು ತಿನ್ನಲ್ಲ, ಸೀರಿಯಸ್ಲಿ ಹೇಳ್ತೀನಿ. ನಮ್ಮನೇಲಿ ಏನೇನೆಲ್ಲ ಸ್ವೀಟ್ ಮಾಡ್ತೀವೋ ಆ ಸ್ವೀಟ್ ಎಲ್ಲಾ ತರ ಸ್ವೀಟ್ ನಾನು ಬಂದ್ಬಿಟ್ಟು ಇದನ್ನೇ ಮಾಡೋದು. ಹಾಲ್ ನಮ್ಮ ಮನೇಲಿ ತರಲ್ಲ ನಾನು. ಇದು ಒಂದು ವಾಟರ್ಗೆ 2 ಸ್ಪೂನ್ or 3 ಸ್ಪೂನ್ ಹಾಕೊಂಡ್ಬಿಟ್ಟು ಗಟ್ಟಿಯಾಗಿ ಕಲ್ಸ್ಬಿಟ್ಟು ಖೀರ್ ಮಾಡ್ತೀವಲ್ಲ, ಶಾವ್ಗೆ ಪಾಯಸ ಆಗಿರ್ಬೋದು, ಆಲೂ ಪಾಯಸ ಆಗಿರ್ಬೋದು, ಮತ್ತೆ ಆಮೇಲೆ ಪಾಯಸ ಮಾಡ್ತಾರಲ್ಲ, ನಾನೆಲ್ಲ ತಿನ್ನೋದ್ ಬಿಟ್ಬಿಟ್ಟು ನಾನೆಲ್ಲ ತಿಂತಾ ಇದ್ದೆ. ಬಟ್ ಇವಾಗ ಯಾವ ಸ್ವೀಟು ತಿನ್ನಲ್ಲ. ಸೊ ಹಂಗಾಗಿ ಜಾಮೂನ್ ಮಾಡ್ಬೇಕು ಅಂದ್ರೆ ಇದನ್ನ ಹಾಕೊಂಡ್ಬಿಟ್ಟು ಕಲ್ಸ್ಬಿಟ್ಟು ಜಾಮೂನ್ ಮಾಡ್ತೀನಿ. ಮತ್ತೆ ನಮ್ಗೇನಾದ್ರು ನನ್ ಮಗನ್ಗೆ ಏನಾದ್ರು ಹಾಲಿಂದ ಏನಾದ್ರು ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಇದನ್ನ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ. ಇದೆಲ್ಲ ಮಾಡುವಂತ ಡಿಲಿಷಿಯಸ್ ಶೇಕ್ ಮೇಟ್ ಇದು. ಸೊ ನಾನು ನಿಜವಾಗ್ಲೂ ಇವತ್ತೊಂದು ಹೇಳ್ಬಿಡ್ತೀನಿ, ನಾನು ಏನಾದ್ರು ದೇವ್ರಿಗೆ ನೈವೇದ್ಯ ಇಡಬೇಕು ಅಂತ ಹೇಳಿದ್ರೆ ಇದು ಶೇಕ್ ಮೇಟ್ ಹಾಕ್ಬಿಡ್ತೀನಿ. ಹಾಲು ಸಕ್ಕರೆ ಹಾಕಿ ದೇವ್ರಿಗೆ ನೈವೇದ್ಯ ಹಿಡಿತೀವಿ ತಾನೆ, ಶೇಕ್ ಇದು ಪ್ಯೂರ್ ವೆಜ್ ತಾನೆ. ದೇವ್ರಿಗೆ ಏನಾದ್ರು ನೈವೇದ್ಯ ಇಡ್ಬೇಕಂದ್ರೆ 1 ಸ್ಪೂನ್ ಶೇಕ್ ಮೇಟ್ ಹಾಕಿ ನೈವೇದ್ಯ ಹಿಡಿದ್ಬಿಡ್ತೀನಿ. ಶೇಕ್ ಮೇಟ್ ಆದ್ರೆ ಶೇಕ್ ಅಲ್ಲಿ ಹಾಕೊಂಡು ಕುಡಿತೀನಿ, ಹಾಲಾದ್ರೆ ಎಲ್ಲ ಹಾಕೊಂಡು ಕುಡಿಯೋದು. ಎಲ್ಲ ಹಬ್ಬಗಳಿಗೂ ಇದೆ ಫಾರ್ಮುಲಾವನ್ನು ಶೇಕ್ ಮೇಟ್ ಹಾಕ್ಬಿಟ್ಟು ನಾನು ನೈವೇದ್ಯ ಮಾಡ್ಬಿಡ್ತೀನಿ. ಅದನ್ನಾದ್ರೆ ನೈಟ್ ಶೇಕ್ ಅಲ್ಲಿ ಕುಡಿತೀನಿ. ಹಾಲು ಸ್ವೀಟು ಏನಾದ್ರು ನೈವೇದ್ಯ ಇಟ್ಟಿದ್ದು ಯಾರು ತಿಂತಾರೆ, ನಾನು ತಿನ್ನಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ದೇವ್ರಿಗೆ ನೈವೇದ್ಯ ಇದನ್ನೇ ಮಾಡ್ಬಿಡ್ತೀನಿ. ನನಗೆ ಬಾಡಿ ಇಷ್ಟೊಂದು ಚೆನ್ನಾಗಾಗಿದೆ, ಬಟ್ ದೇವ್ರಿಗೆ ಇಷ್ಟ ಆಗಲ್ವಾ. ಸೊ ಫುಲ್ ವೆಜ್ ಬೇರೆ ಇದು. ನೆಕ್ಸ್ಟ್ ಸ್ಲೈಡ್. ಇದು ಮಾತ್ರ ನನ್ಗೆ ಪ್ರಾಣ. ಯಾರಿಗೆಲ್ಲ ನಿಮ್ದು ಡೇ ಬಂದ್ಬಿಟ್ಟು ಹಿಂಗೆ ಕಂಪ್ಲೀಟ್ ಆಗುತ್ತೆ. ಅಫ್ರೆಶ್ ಬಂದ್ಬಿಟ್ಟು ನಮ್ದು ಎದ್ದ ಹಾಸಿಗೆನಲ್ಲಿ ನನ್ಗೆ ಕಾಫಿ ಕೊಡ್ಬೇಕಿತ್ತು, ಯಾರಾದ್ರೂ ಟೀ ಹಂಗ ಹಾಲ್ ನೋಡ್ಬಿಟ್ರೆ ಒಂಥರ ಖುಷಿ ನನಗೆ. ಟೀ ಮಾಡ್ಕೊಂಡು ಹಾಲ್ ತಂದಿಲ್ಲ ಅಂದ್ರೆ ಅಷ್ಟು ಕೋಪ ಬಂದ್ಬಿಡೋದು ನನಗೆ. ನಮ್ದು ಡೇ ಸ್ಟಾರ್ಟ್ ಆಗೋದು ಇದರಿಂದ. ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಯಾರಿಗೆಲ್ಲ ನೀರ್ ಕುಡಿಬೇಕಂತಾನೆ ಅನ್ಸ್ತಿರಲ್ಲ, ಹೌದಾ? ಚಳಿಗಾಲಪ್ಪ ಯಾರ್ ನೀರ್ ಕುಡಿತಾರೆ, ಆಗ್ಲೆಲ್ಲ ರಿಸರ್ಚ್ ಹೋಗ್ಬೇಕು ಅಂತ ಅನ್ಸ್ತಾ ಇರುತ್ತೆ. ಸೊ ಆದ್ರೆ ನಾನ್ ಇವಾಗಿಲ್ಲ, ಬೆಳಿಗ್ಗೆ ಎದ್ದಿದ್ದ ಹಾಸಿಗೆನಲ್ಲಿ ಇದು 1 ಅಫ್ರೆಶ್ ಕುಡಿತೀನಿ, ಆಮೇಲೆ 7 AM ಅಲ್ಲಿ 2 ಅಫ್ರೆಶ್ ಕುಡಿತೀನಿ, ಮತ್ತೆ ನೈಟ್ ಸಾಯಂಕಾಲ ಕ್ಲಬ್ ನಡೆಸ್ತೀನಲ್ಲ ಅವಾಗ 1 ಅಫ್ರೆಶ್ ಕುಡಿತೀನಿ. ಆದ್ರೆ ನಿಮ್ಗೆ ಅಫ್ರೆಶ್ ಜೊತೆಗೆ ಎನರ್ಜಿನೂ ಸಿಗುತ್ತೆ, ಮತ್ತೆ ವಾಟರ್ ಕಂಟೆಂಟ್ ಸಹ ಸಿಗುತ್ತೆ. ಯಾರಿಗೆಲ್ಲ ಹಂಗ ಅನ್ಸುತ್ತೆ, ಯಾರಿಗೆಲ್ಲ ನಿಮ್ದು ಅಫ್ರೆಶ್ ಕುಡಿದಿರ ನಿಮ್ದು ಡೇ ಸ್ಟಾರ್ಟ್ ಆಗಲ್ಲ ಅನ್ನೋದು ಹಾಡ್ಕೊಡಿ ನೋಡೋಣ.
ವಾಹ್! ಸೂಪರ್. ನನ್ ತರನೇ ಎಲ್ಲರೂ ಇದ್ದೀರಾ. ಸೊ ಇದು ಒಂದ್ ಒಳ್ಳೆ ಗುಡ್ ಕೆಫೀನ್, ಗ್ರೀನ್ ಟೀ, ಓಲೆನ್ ಟೀ ಎಲ್ಲ ಮಿಕ್ಸ್ ಆಗಿರುವಂತ ಟೀ ಇದೆ. ಎನರ್ಜಿ ಬೂಸ್ಟ್ ಆಗಿರುವಂತದ್ದು ಇದು. ಇದರಲ್ಲಿ 40 ಗ್ರಾಮ್ಸ್ ಅಷ್ಟು ಕೆಫೀನ್ಸ್ ಒಂದ್ ಸರ್ವಿಂಗ್ ಅಲ್ಲಿ ಸಿಗುತ್ತೆ. ಮತ್ತೆ ಇದರಲ್ಲಿ ಒಂದು ಇದೆ ಅಲ್ವಾ? ಒಂದು ಗ್ಲಾಸ್‌ಗೆ ಓನ್ಲಿ 4 ಕ್ಯಾಲೋರೀಸ್. ಆದ್ರೆ ಎನರ್ಜಿ ಮಾತ್ರ ಸೂಪರ್ ಆಗಿ ಇರುತ್ತದೆ. ಹಿಂಗ್ ಬಂದ್ಬಿಟ್ರಿ ಅಂದ್ರೆ ಒಂದ್ 2 ಹೆಜ್ಜೆ ಹೋಗಿ ಒಂದ್ ಏನೋ ಕೆಲಸ ಮಾಡ್ಕೊಂಡ್ ಬಿಟ್ರಿ ಅಂತಂದ್ ಹೇಳಿದ್ರೆ ಕರ್ಗೋಗ್ಬಿಡತ್ತೆ. ಅದೇ ನೀವು ಒಂದು ಟೀ ಕುಡಿದ್ರಂದ್ರೆ 80 ಕ್ಯಾಲರೀಸ್. ಅಷ್ಟೊಂದು ಕ್ಯಾಲರೀಸ್ ಇರುವಂತದ್ದು ನಮಗೆ ಖರ್ಚೇ ಆಗಲ್ಲ ಅದು. ಎಷ್ಟು ಗೊತ್ತಾ? ಒಂದ್ 3-4 ಕಿಲೋಮೀಟರ್ ವಾಕಿಂಗ್ ಹೋಗ್ ಬರ್ಬೇಕು ಒಂದು ಟೀ ಕುಡಿಬೇಕಂದ್ರೆ. ಆದ್ರೆ ನಮ್ದು ವಾಟರ್ ಕಂಟೆಂಟ್ ಆಗಿರುವುದರಿಂದ ಫ್ರೆಶ್ ವಾಟರ್ ಅಲ್ಲೇ ಮಾಡ್ಕೊಳ್ಳೋದ್ರಿಂದ ಯಾವ್ದೇ ತರದ ಒಲೆ ಸಕ್ರಿ, ಟೀ ಪುಡಿ ಸಕ್ರಿ ಏನು ಹಾಕೋಂಗಿಲ್ಲ. ಬಟ್ ಒಂದ್ ಬಿಸಿನೀರಲ್ಲಿ ಹೋಗಿ ಒಂದ್ ಸ್ಪೂನ್ ಹಾಕೊಂಡು ಫ್ರೆಶ್ ಮಾಡ್ಕೊಂಡ್ಬಿಟ್ರೆ ಕ್ವಿಕ್ಲಿ ಎನಿವೇರ್ ಎನಿ ಟೈಮ್ ಎಲ್ಲಿ ಬೇಕಾದ್ರೂ ಫ್ರೆಶ್ ನ ಪ್ರಿಪೇರ್ ನ ಮಾಡ್ಕೋಬಹುದು. ಇದು ಇದ್ರಲ್ಲಿ ಸಸ್ಟಮನಲ್ ಎನರ್ಜಿ ಆಗಿರುತ್ತೆ. ಜೆಂಟಲ್ ಬೂಸ್ಟ್ ಆಗಿರುತ್ತೆ. ನಮ್ಮ ಮೈಂಡ್ ಬೂಸ್ಟ್ ಆಗುತ್ತೆ. ಮತ್ತೆ ಮೆಂಟಲಿ ಅಲರ್ಟ್ನೆಸ್ ತುಂಬಾ ಚೆನ್ನಾಗಿರುತ್ತೆ. ಕ್ವಿಕ್ ಆಗಿ ಕೆಲಸ ಮಾಡುತ್ತೆ. ನಮ್ದು ಗ್ಯಾಸ್ಟ್ರಿಕ್ ಏನಾದ್ರೂ ಇತ್ತು ಅಂದ್ರೆ ಅದನ್ನು ಕಡಿಮೆ ಮಾಡ್ಕೊಳ್ಳಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ನಿಮ್ಗೆ ಆಯಾಸ, ಸುಸ್ತು, ಫ್ಯಾಟಿಗ್ಯೂ ಏನಾದ್ರೂ ಇರುತ್ತಲ್ಲ, ನಡೀತಾ ಇರ್ಬೇಕಾದ್ರೆ ಆಯಾಸ ಬರ್ತಾ ಇರುತ್ತೆ, ಅದನ್ನು ಕಡಿಮೆ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಡೈಜೆಷನ್ ಚೆನ್ನಾಗಿ ಮಾಡ್ಕೊಳ್ಳೋಕು ಸ್ವಲ್ಪ ಮಟ್ಟಿಗೆ ನಿಮ್ಗೆ ಯಾರ್ಯಾರಿಗೆಲ್ಲ ಡೈಜೆಷನ್ ಇಶ್ಯೂಸ್ ಇರುತ್ತಲ್ಲ, ಅದನ್ನ ಮನೆಯಲ್ಲಿ ನೀವು ಒಂದೇ ಅವಶ್ಯಕ ಹೋಗ್ಬೇಡಿ. ಮನೆಯಲ್ಲಿ ನೀವು ಒಬ್ಬರೇ ಶೇಕ್ ಕುಡಿತಿರ್ತೀರಾ, ಮನೇಲಿ 4 ಜನ ಇದಾರೆ ಅಂದ್ರೆ ನಿಮ್ದು ಡೇ ಬಂದ್ಬಿಟ್ಟು ಟೀ ಬದಲು ಅಫ್ರೆಶ್‌ಗೆ ಶಿಫ್ಟ್ ಆಗಿ ಆಮೇಲೆ ನಿಮ್ ಮನೆ ನೋಡಿ, ಆಮೇಲೆ ಶೇಕ್‌ಗೆ ಶಿಫ್ಟ್ ಆಗುತ್ತೆ. ನಮ್ಮ ಮನೆಯಲ್ಲಿ ಡೇ ಯಾವಾಗ್ಲೂ ಇದು ಇದ್ದೇ ಇರುತ್ತೆ. ನನ್ನ ಮಗ ಬೆಳಿಗ್ಗೆ ಎದ್ದಿದ ತಕ್ಷಣ ಇವಂದು ಡೇ ಸ್ಟಾರ್ಟ್ ಆಗೋದು ಅಫ್ರೆಶ್ ಇಂದಾನೆ. ಸೊ ಫುಲ್ ಫ್ರೆಶ್, ಎಲ್ಲಾರ್ದು ರಿಫ್ರೆಶ್ ಮೈಂಡ್. ಸೊ ಯಾರಿಗೆಲ್ಲ ಇದು ಇಷ್ಟ ಆಯ್ತು ಹಾಟ್ ಕೊಡ್ತೀರಾ ನೋಡೋಣವಾ? ಇದು ಹಾಟ್ ವಾಟರ್ ಅಲ್ಲಾದ್ರೂ ಕುಡಿಬಹುದು, ಕೋಲ್ಡ್ ವಾಟರ್ ಅಲ್ಲಾದ್ರೂ ಕುಡಿಬಹುದು. ಎನಿವರ್ ಎನಿ ಟೈಮ್ ಯಾವಾಗಾದ್ರೂ ಮಾಡ್ಕೋಬಹುದು. ನಾನು ಒಂದಿನಕ್ಕೆ 4 ತಪ್ಪಿದ್ರೆ 5 ಕುಡಿತೀನಿ ನನಗೆ ಬೇಕು ಅಂತ. ಓಕೆನಾ? ಸೊ ಈ ಪ್ರಾಡಕ್ಟ್ಸ್ ನ ಯಾರೆಲ್ಲ ತಗೊಂಡು ನಿಮ್ಗೆ ರಿಸಲ್ಟ್ ಬಂದಿದೆ ಪ್ರೆಸೆಂಟ್ ಮಾಡ್ತೀರಾ? ರಿಸಲ್ಟ್ ಶೇರ್ ಮಾಡಿ. ಇಲ್ಲಿ ಕುತ್ಕೊಂಡಿರೋ 331 ಜನನು ಶೇಕ್ ಕುಡಿತಾ ಇದ್ದೀರಾ. ಎಲ್ಲರಿಗೂ ರೈಸನ್ ಮಾಡಿ ಅವಕಾಶ ಕೊಡೋಣ, ನೋಡೋಣ ಯಾರ್ಯಾರಿಗೆ ಸಿಗುತ್ತೋ ನಿಮ್ಗೆ ನೆಕ್ಸ್ಟ್ ಅವಕಾಶ ಸಿಕ್ಕೇ ಸಿಗುತ್ತೆ. ಓಕೆ, ಸೂಪರ್. ಎಷ್ಟು ಚೆನ್ನಾಗಿ ರೈಸನ್ ಮಾಡ್ಬಿಟ್ರಲ್ಲ, ಎಷ್ಟು ಸ್ಮಾರ್ಟ್. ನಿಮ್ ಹತ್ರ ಎಲ್ಲಾರ ಹತ್ರ ಫೋಟೋಸ್ ಇದೆಯಾ? ಇದ್ರ ಕ್ವಿಕ್ಲಿ ಹೆಂಗೆ ಶೇರ್ ಮಾಡೋದು? ಈ ಮಂಜುನಾಥ್ ಸರ್ಗೆ ಗೊತ್ತಿದ್ದು ಕತೆ ಏನು ಅಂತ. ಓಕೆ ಅಚ್ಯುತಾ ಮೇಡಮ್, ಈಗ ನೀವ್ ಏನ್ ಗೊತ್ತಾ, ನೀವು ಶೇಕ್ ಏನ್ ಚೆನ್ನಾಗಿದೆ ಶೇಕ್ ತಗೊಂಡು ಶೇಕ್ ರಿಸಲ್ಟ್ ಹೇಳ್ಬೇಕು. ಓಕೆ, ಕ್ವಿಕ್ಲಿ. ಗುಡ್ ಮಾರ್ನಿಂಗ್ ಮೇಡಮ್, ನಾನ್ ಕಮ್ಯುನಿಟಿಗೆ ಬಂದು 1 ವರ್ಷ ಆಯ್ತು. ನಾನ್ ಬಂದಿದ್ದು ಬ್ರೆಸ್ಟ್ ಅಲ್ಲಿ ಗಡ್ಡೆ ಆಗ್ಬಿಟ್ಟಿದೆ ಅಂತ ಹೇಳಿ ಬಂದಿದ್ದು. ನಂಗೆ ಸರ್ಜರಿ ಆದ್ಮೇಲೆ ಗ್ಯಾರಂಟಿ ಕೊಟ್ಟಿರ್ಲಿಲ್ಲ, ಅದಕ್ಕೋಸ್ಕರ ನಾನು ತಗೊಂಡಿದ್ದು. ನನಗೆ ಇಲ್ಲಿ ಬಂದು 1 ವರ್ಷ ಸರ್ಜರಿ ಮಾಡಿ 1 ವರ್ಷ ಆಯ್ತು ಮೇಡಮ್. ನನಗೆ ಆ ಗಡ್ಡೆದೇನು ಸಿಂಪ್ಟಮ್ಸ್ ಇಲ್ಲ, ಶೇಕ್ ತಗೋತಾ ಇದ್ದೀನಿ ನಾನು. ನಂಗೆ ಮತ್ತೆ ಬೇರೆ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಬ್ರೆಸ್ಟ್ ಅಲ್ಲಿ ಗಡ್ಡೆ ಆಗಿದ್ದು ಪ್ರಾಬ್ಲಮ್ ಒಂದು, ಮತ್ತೆ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಇತ್ತು, ಅದು ಕೂಡ ನಾರ್ಮಲ್ ಆಯ್ತು. ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಇರೋದು ರಿಸಲ್ಟ್ ನಮ್ಗೆ ಅವಶ್ಯಕತೆ ಇದೆ. ಈಗ ನೆಕ್ಸ್ಟ್ ಯಾರೆಲ್ಲ ಹೇಳಿಲ್ಲ ಅವ್ರಿಗೆಲ್ಲ ಅವಕಾಶ ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಸ್ಪೀಕರ್ ರೆಡಿ ಇದ್ದಾರೆ. ಆಲ್ರೆಡಿ ಟೈಮ್ ಆಗೋಯ್ತು. ಸೊ ರೆಡಿನಾ? ಇಂಟರ್ನ್ಯಾಷನಲ್ ಸೂಪರ್ ಡೂಪರ್ ಕೋಚ್ ಮಿಸ್ಟರ್. ಸೊ ಮತ್ತೆ ಅಷ್ಟೇ ಅಲ್ದಿರಾ, ಇದನ್ನ ನೆಕ್ಸ್ಟ್ ಸ್ಪೀಕರ್ ಕರೆಯಕ್ಕಿಂತ ಮುಂಚೆ ನಂದು ಹೇಳ್ಬಿಡ್ತೇನೆ. ಸೊ ಇದನ್ನ ನಾನು ಈ ನ್ಯೂಟ್ರಿಷನ್ ಅನ್ನ 7 ಇಯರ್ಸ್ ಇಂದ ತಗೊಳ್ತಾ ಇರೋದ್ರಿಂದ ನಾನು ಶೇಕ್ ತಗೊಂಡು ವೇಟ್ ಲಾಸ್ ಮಾಡ್ಕೊಂಡು ನನ್ನ ಫ್ಯಾಮಿಲಿ ಎಲ್ಲ ಟೋಟಲ್ ಆಗಿ ಚೆನ್ನಾಗಿ ಮಾಡ್ಕೊಂಡು ಹೆಲ್ತಿ ಆಗಿ ನಾನ್ ಕೋಚ್ ಆಗಿ ಬೇರೆಯವ್ರಿಗೆ ಕೋಚ್ ಮಾಡ್ತಾ ಹೇಳ್ಕೊಡ್ತಾ ಪ್ರತಿ ತಿಂಗಳು ಇನ್ಕಮ್ ನ ಅರ್ನ್ ಮಾಡ್ತಾ ಇದ್ದೀನಿ. ಪರ್ ಡೇ ಇನ್ಕಮ್ ಎಲ್ಲ ಮಂತ್ಲಿ ಬಿಲ್ ಆಗೋದಾಗಿಲ್ಲ, ಬಟ್ ಆದ್ರೆ ಹೇಳ್ತೀನಿ, ನಂದು ದಿಸ್ ಮಂತ್ ಇನ್ಕಮ್ ಬಂದ್ಬಿಟ್ಟು 6 ಲಕ್ಷ. ಥ್ಯಾಂಕ್ ಯು. ಯಾರಿಗೆಲ್ಲ ಖುಷಿ ಆಯ್ತು ಒಂದು ಹಾಟ್ ಕೊಡಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಸ್ಪೀಕರ್ ನ ಕರೆದು ಬಿಡೋಣ. Please help welcome up International Global Expansion Team Member Mr. Naj Nagesh onto our Zoom screen. Thank you madam. Thank you to all. ಯಾರೆಲ್ಲ ಹೋಲಿಸ್ಟಿಕ್ ನ್ಯೂಟ್ರಿಷನ್ ಅಂತ ಕರೀತಾರೆ, ಲೈಫ್ ಕೋರ್ ಪ್ರೊಡಕ್ಟ್ಸ್ ನ ತಿಳ್ಕೊಂಡ್ರಿ. ಹೋಲಿಸ್ಟಿಕ್ ಬ್ರ್ಯಾಂಡ್ ಅಂತ ಅವಾರ್ಡ್ ಕೂಡ ಸಿಕ್ಕಿದೆ. ಯಾಕಂದ್ರೆ ನಮ್ದು ಆ ಶೇಕ್ ತಗೊಳ್ತಾ ಅಂಡ್ ವೆಲ್ ಬೀಯಿಂಗ್ ಎಲ್ಲದು ಸೋಷಿಯಲಿ, ಮೆಂಟಲಿ, ಫಿಸಿಕಲಿ ಅಂಡ್ ಸ್ಪಿರಿಚುವಲಿ ಇದೆಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಿತ್ತು ಅಂತ ಎಷ್ಟು ಜನಕ್ಕೆ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಗುರುತಿಸ್ಬಿಟ್ಟು ಹೋಲಿಸ್ಟಿಕ್ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ಪ್ಯೂರ್ ಅಂತ ಮಾಡ್ಕೊಟ್ಟಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೆ ಯಾರು ಎಕ್ಸ್ಪೀರಿಯನ್ಸ್ ಹೇಳಿದ್ರಿ ಅಂಡ್ ನಾನು ವೆಲ್ಕಮ್ ಮಾಡ್ಕೊಂಡು ಪ್ರೇಮ್ ಮೇಡಮ್ಗೂ ರಾಟ್ ಪಾಂಡ್ ಎನರ್ಜಿಗೆ ವೆಲ್ಕಮ್ ಮಾಡಿದ್ರು. ಸೊ ಥ್ಯಾಂಕ್ ಯು. ಇವಾಗ ನಾನು ಹೇಳ್ಕೊಡಕ್ ಹೋಗ್ತಿರೋದು ಗಟ್ ಹೆಲ್ತ್ ಬಗ್ಗೆ.
ಯಾಕೆ ಮನುಷ್ಯನ್ಗೆ ಇಂಪಾರ್ಟೆನ್ಸ್ ಗಟ್ ಹೆಲ್ತ್ ಅಂತ. ಅದಕ್ಕಿಂತ ಬಿಫೋರ್ ನಂದು ಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು ನಾಗೇಶ್ ಅಂತ ಹೇಳಿದ್ರು. ಅಂಡ್ ನಾನು 7 ವರ್ಷ 1 ತಿಂಗಳಿಂದ ಈ ಶೇಕ್ ನ ಕುಡಿತಾ ಇರೋದು. ನಂದು ಬಿಫೋರ್ ಆಫ್ಟರ್ ಫೋಟೋ ಬರುತ್ತೆ. ಸೊ ಬರೋಕ್ಕೂ ಮೊದಲು ನನ್ಗೆ ಗೊತ್ತಿಲ್ಲ ನ್ಯೂಟ್ರಿಷನ್ ಬಗ್ಗೆ ಆಯ್ತು, ಬಾಡಿ ಹೆಂಗ್ ಇಟ್ಕೋಬೇಕು, ನಾನ್ ಹೆಂಗಿರ್ಬೇಕು, ಒಂದು 3 ನನ್ಗೆ ತುಂಬಾ ಕಾಡ್ತಾ ಇತ್ತು. ಸರಿಯಾಗಿ ನಿದ್ದೆ ಬರ್ತಿದ್ದಿಲ್ಲ. ನನ್ಗೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು. ಅದು ಗಟ್ ಪ್ರಾಬ್ಲಮ್ ಅಂತ ನಂಗೆ ಗೊತ್ತಿಲ್ಲ. ಕಾನ್ಸ್ಟಿಪೇಷನ್‌ದು ಪ್ರಾಬ್ಲಮ್ ಇತ್ತು. ಅಂದ್ರೆ ಮೋಷನ್ ಸರಿಯಾಗಿ ಆಗ್ತಿರ್ಲಿಲ್ಲ. ನಿದ್ದೆ ಸರಿಯಾಗಿ ಬರ್ತಿರ್ಲಿಲ್ಲ. ಒಂದು 7 ವರ್ಷದ ತಲೆನೋವಿರೋದು. ಇದಕ್ಕೆ ನಾನು ಮಾತ್ರೆ ಬಳಸ್ತಾ ಇದ್ದೆ. ಅಂಡ್ ಸಾಕಷ್ಟು ಕಡೆ ಹೋಗಿ ಟ್ರೈ ಮಾಡಿದ್ದೆ. ಇದೆಲ್ಲ ಸರಿ ಮಾಡ್ಕೋಬೇಕಂತ. ಹೇರ್ ಫಾಲ್ ಆಗೋದು, ಸ್ಕಿನ್ ಅಲರ್ಜಿ ಆಗ್ತಿತ್ತು ತುಂಬಾ. ತಲೆಯಲ್ಲೆಲ್ಲ ತುಂಬಾ ಹೇರ್ ಫಾಲ್ ಆಗೋದು, ಒಟ್ಟಾಗ್ತಿತ್ತು. ನನ್ಗದು ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋದ್ಮೇಲೆ ಗುಂಡು ಹೊಡ್ಸಾಗ ನನ್ಗೂ ಗೊತ್ತಾಗಿರೋದು ಸೋರಿಯಾಸಿಸ್ ಆಗಿದೆ ತಲೆಯಲ್ಲಿ ಅಂತ. ಫುಲ್ ವೈಟ್ ಪ್ಯಾಚಸ್ ಅಂತಾರ. ಸೋರಿಯಾಸಿಸ್ ವೈಟ್ ಪ್ಯಾಚಸ್ ಆಗ್ಬಿಟ್ಟಿತ್ತು. ಇದಕ್ಕೆಲ್ಲ ಸೊಲ್ಯೂಷನ್ ಸಿಗದಿರ ನಾನು ಒದ್ದಾಡ್ತಿದ್ದೆ. ಯಾವಾಗ ಶೇಕ್ ಕುಡಿತಾ ಬಂದೆ, ಸ್ಲೋಲಿ ನನ್ಗಿರ್ತಕ್ಕಂಥ ಪ್ರಾಬ್ಲಮ್ ವೈಟ್ ಲಾಸ್ ಆಗ್ತಾ ಚೆನ್ನಾಗಾಗ್ತಾ ಬಂತು. ಸೊ ಟೋಟಲ್ಲು ನಾವು ಡಾಕ್ಟರ್‌ನ ಚೆಕ್ ಮಾಡಿಸುವಾಗ ಹೇರ್ ಫಾಲ್ ಅಂತ ಹೋಗಿದ್ದೆ. ಅವ್ರು ಹೇಳಿದ್ರು ನಿಮ್ಗೆ ಶುಗರ್ ಅಥವಾ ಥೈರಾಯ್ಡ್ ಬಂದಿರೋ ಚಾನ್ಸಸ್ ಇರುತ್ತೆ. ಒಂದ್ಸರಿ ಬ್ಲಡ್ ಚೆಕ್ ಮಾಡಿಸ್ಕೊಳ್ಳಿ ಅಂತ. ನನಗೆ ಭಯ ಆಗ್ಬಿಡ್ತು. ಏನ್ ಮಾಡ್ಬೇಕು ಮೇಡಮ್ ಇದಕ್ಕೆ ಅಂದ್ರೆ, ನೀವು ವೆಯ್ಟ್ ಲಾಸ್ ಮಾಡ್ಬೇಕು ಸ್ವಲ್ಪ. ಅವಾಗ ನಿಮ್ಗೆ ಹೆಲ್ಪ್ ಆಗುತ್ತಂತ. ಸೊ ಯಾವಾಗ ನನ್ಗೆ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಗೊತ್ತಾಯ್ತು, ಅವಾಗ ಒಂದು 6 ಮಂತ್ಸ್ ನನ್ನಷ್ಟಕ್ಕೆ ನಾನೇ ಡಾಕ್ಟರ್ ಹೇಳಿದ್ಮೇಲೆ ಅದು ಒಂಥರ ಆಗೋಗ್ಬಿಟ್ಟು ಮೈಂಡ್. ಅದಕ್ಕೆ ಡೈಲಿ ವೆಯ್ಟ್ ಲಾಸ್ ಮಾಡ್ಬೇಕಂತ ಹೇಳಿ ಪಾರ್ಕ್ ಹೋಗೋದು, ಅಥವಾ ಊಟ ಬಿಡೋದು, ಎಕ್ಸರ್ಸೈಸ್ ಮಾಡೋದು ಏನೆಲ್ಲ ಮಾಡಿದ್ರುನು ಹೆಂಗೆ ಊಟದ ಪದ್ಧತಿನ ಮಾಡ್ಕೋಬೇಕಂತ ಗೊತ್ತಿರ್ಲಿಲ್ಲ. ಅದೆಲ್ಲ ಮಾಡ್ತಿದ್ದೆ. ಊಟ ಹೆಂಗ್ ತಿನ್ಬೇಕಂತ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ನ್ಯೂಟ್ರಿಷನ್ ಕ್ಲಬ್ ಕಾನ್ಸೆಪ್ಟ್‌ಗೆ. ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಕೂತ್ಕೊಂಡಾಗ ಕೋಚ್ ಹೇಳ್ಕೊಟ್ರು, ಹೊಟ್ಟೆನ ಚೆನ್ನಾಗಿ ಮಾಡ್ಕೊಂಡ್ರೆ ನೀವು ಚೆನ್ನಾಗಿ ಆಗ್ತೀರಾ ಅಂತ. ಸೊ ಅವಾಗ ಯಾವಾಗ ಹೋದೆ ವಿತಿನ್ 3.5 ಮಂತ್ ಅಲ್ಲಿ 18 ಕೆಜಿಸ್ 18.5 ಕೆಜಿ ಯಾವಾಗ ವೈಟ್ ಲಾಸ್ ಆಯ್ತು, ಅಲ್ಲಿಂದ ಇಲ್ಲಿವರೆಗೂ ನನ್ಗಿರ್ತಕ್ಕಂಥ ಪ್ರಾಬ್ಲಮ್ ಎಲ್ಲ ಚೆನ್ನಾಗ್ ಆಗ್ತಾ ಇದೆ. ನಿದ್ದೆ ಸೂಪರ್ ಆಗಿ ಬರ್ತಿದೆ. ಮತ್ತೆ ನನ್ಗಿರ್ತಕ್ಕಂಥ ಪ್ರಾಬ್ಲಮ್ ಎಲ್ಲ ನನ್ನ ಅಂಡರ್ ಕಂಟ್ರೋಲ್ ಬರಕ್ ಶುರುವಾಯ್ತು. ಥ್ಯಾಂಕ್ ಯು ಈ ವೆಲ್ನೆಸ್ ಕಮ್ಯುನಿಟಿಗೆ. ಇಲ್ಲಿ ಬಂದು ಇದೆಲ್ಲ ಅರ್ಥ ಮಾಡ್ಕೊಳಕ್ಕಾಗಿದೆ. ಅಂಡ್ ನಂದು ಸ್ಲೈಡ್ಸ್ ಬರುತ್ತೆ ಸರ್. ಸೊ ನಾವು ಮೆಟಬಾಲಿಕ್ ಬಗ್ಗೆ, ಗಟ್ ಹೆಲ್ತ್ ಬಗ್ಗೆ ತಿಳ್ಕೊಳ್ಳೋಣ. ಗಟ್ಟು ಮನುಷ್ಯನಿಗೆ ಕರುಳಿನ ರಕ್ಷಣೆ. ಯಾಕೆ ಹೊಟ್ಟೆ ತುಂಬಾ ಚೆನ್ನಾಗಿರ್ಬೇಕು, ಯಾಕೆ ಇಂಪಾರ್ಟೆಂಟ್ ಗಟ್ ಹೆಲ್ತ್ ಅಂತ ನಾವೆಲ್ಲ ಮುಂಚೆ ಕೇಳ್ತಿದ್ವಿ. ಏನ್ ತಿಂತೀರಾ ನೀವ್ ಹಂಗ ಆಗ್ತೀರಾ ಅಂತ. ಸೊ ಹಿಂದಿಯಲ್ಲಿ ಹೇಳ್ತಾರೆ ಕೈಸನ್ ನೈಸಮ್ ಅನ್ನ ಅಂತ. ನೀವು ಒಳಗಡೆ ಏನ್ ಹಾಕ್ತೀರಾ ನೀವು ಅದ್ ಹಾಕ್ತೀರಾ ಅಂತ. ಬಟ್ ಇಲ್ಲಿ ಹೇಳಿದ್ರು ಹ್ಯಾರಿ ವಾಟ್ ಯು ಹೀಟ್ ಆರ್ ಹ್ಯಾರಿ ವಾಟ್ ಯು ಅಬ್ಸರ್ವ್ ಅಂತ. ನೀವೇನ್ ಊಟ ಮಾಡ್ತಿರೋ ಅದು ನೀವ್ ಆಗಲ್ಲ. ನೀವು ಏನು ನಿಮ್ ಬಾಡಿ ಹೀರ್ಕೊಳ್ಳುತ್ತೋ ಅದು ನೀವು ಆಗ್ತೀರಾ ಊಟ ತಿಂದಾಗ ಅಂತ. ಬಟ್ ಫಾರ್ ಚೇಂಜ್ ಇನ್ನೊಂದಿದೆ. ವಾಟ್ ಆರ್ ಯು ಹೀಟ್ ಅಬ್ಸರ್ವ್ ಆರ್ ಯು ವಾಟ್ ಯು ಡೈಜೆಸ್ಟ್ ಅಂತ. ನೀವೇನ್ ಡೈಜೆಸ್ಟ್ ಆಗುತ್ತೋ ನಿಮ್ ಬಾಡಿ ಒಳಗಡೆ, ಆ ಡೈಜೆಸ್ಟ್ ಆದ್ರೆ ತಾನೇ ಅಬ್ಸರ್ವ್ ಆಗಕ್ಕೆ. ಸೊ ಇದು 3 ತುಂಬಾ ಇಂಪಾರ್ಟೆಂಟ್. ಆರ್ ಯು ವಾಟ್ ಯು ಈಟ್, ನೀವೇನ್ ಊಟ ಮಾಡ್ತಿದ್ದೀರಾ ಅಂಡ್ ನೀವು ಊಟ ಮಾಡಿದ್ದು ಹೆಂಗೆ ಡೈಜೆಷನ್ ಆಗುತ್ತೆ, ಹೆಂಗೆ ಅಬ್ಸರ್ವ್ ಆಗುತ್ತೆ. ಸೊ ನಮ್ದು ಯಾವ ತರದ್ದು ಹೊಟ್ಟೆ ಇರ್ಬೇಕಂದ್ರೆ, ನಾವು ತಿಂದಿರ್ತಕ್ಕಂಥ ಊಟ ಡೈಜೆಷನ್ ಆಗ್ಬಿಟ್ಟು ಜೀರ್ಣ ಆಗಿ ಅಬ್ಸರ್ವ್ ಆಗುವಂತ ನಮ್ದು ಒಂದು ಡೈಜೆಸ್ಟಿನ್ ಸಿಸ್ಟಮ್ ಇರ್ಬೇಕು ನಮ್ದು. ಸೊ ಆ ತರಕ್ಕೆ ನಮ್ಗೆ ಇರ್ತಕ್ಕಂಥ ಸಾಕಷ್ಟು ಪ್ರಾಡಕ್ಟ್ಸ್ ಗಳಿದಾವೆ. ಅದನ್ನ ಯಾವ ತರ ಮಾಡ್ಕೊಳ್ಳೋದಂತ ನೆಕ್ಸ್ಟ್ ಸ್ಲೈಡ್ ಆಗಿ ಸರ್. ಸೊ ಇಲ್ಲಿ ಒಂದು ಬರ್ತದೆ ಹಾಲ್ ಆಫ್ ಪ್ಲೇಸ್ ಅಂತ. ಸೊ ಇದು ಹಾಲ್ ಆಫ್ ಪ್ಲೇಸ್. ಇದನ್ನ ತುಂಬಾ ಹೇಳ್ತಾರೆ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅಂತ. ಸೊ ನೋಡಕ್ ತುಂಬಾ ಚಿಕ್ಕದಿರುತ್ತೆ. ಬಟ್ ನಿಮ್ ಹೊಟ್ಟೆಯಲ್ಲಿ ಎಷ್ಟೊಂದು ಕೆಲಸ ಆಗುತ್ತಂದ್ರೆ, ಸ್ಮೂತ್ ದ ಸ್ಟಮಕ್, ನಿಮ್ ಹೊಟ್ಟೆನ ತುಂಬಾ ಸ್ಮೂತ್ ಆಗಿ ಇಟ್ಕೊಳಕ್ ಹೆಲ್ಪ್ ಆಗುತ್ತೆ. ಅಂಡ್ ನ್ಯೂಟ್ರಿಷನ್ ನೀವು ತಿಂದಿರ್ತಕ್ಕಂಥ ಊಟ ಜೀರ್ಣ ಆಗಿರೋಂತದನ್ನ ಅದನ್ನ ಸಪೋರ್ಟ್ ಮಾಡ್ಬೇಕು. ಅಂದ್ರೆ ಅಬ್ಸರ್ಪ್ಷನ್ ಆಗ್ಬೇಕು, ಜೀರ್ಣ ಹೀರ್ಕೋಬೇಕು ನೀವು ತಿಂತಕ್ಕಂಥ ಊಟ. ಅದಕ್ಕೆ ಇದು ನಿಮ್ ಹೊಟ್ಟೆಯಲ್ಲಿ ಹೆಲ್ಪ್ ಮಾಡುತ್ತೆ. ಇಂಟೆಸ್ಟೈನ್ ಹೆಲ್ತ್ ನ, ನಿಮ್ಮ ಕರಳನ್ನ ಶುದ್ಧವಾಗಿಡಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಬಂದ್ಬಿಟ್ಟು ಹೈ ಕ್ವಾಲಿಟಿ. ನಮ್ಗೆಲ್ಲ ಗೊತ್ತು ಇಂಡಿಯನ್ಸ್ ಸುಮಾರು ವರ್ಷ ನಮ್ಗೆ ಅಲೋವೆರಾ ಬಗ್ಗೆ ಗೊತ್ತು. ಎಷ್ಟು ಜನ ಅಲೋವೆರಾ ಅಂದ್ರೆ ಗೊತ್ತು ನಿಮ್ಗೆ? ಕೇಳಿದೀವಿ, ನೋಡಿದೀವಿ. ಸುಮಾರು ವರ್ಷದಿಂದ ಇಂಡಿಯನ್ ಅಲ್ಲಿ ಅಲೋವೆರಾನ ಬಳಸ್ತಾರೆ ಕೂಡ. ಆದ್ರೆ ಅದನ್ನ ಆರೋಗ್ಯವಾಗಿ ಇರ್ಬೇಕಂತ ಅದನ್ನ ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ. ಹೈ ಕ್ವಾಲಿಟಿ ಇರುವಂತ ಅಲೋವೆರಾನ ತಗೊಬಂದು ಮಾಡ್ಬೇಕು. ಅವಾಗ ಅಷ್ಟೇ ಅದನ್ನ ನಮ್ಗೆ ಅಲೋವೆರಾದಿಂದ ನಮ್ಗೆ ಬೆನಿಫಿಟ್ ಸಿಗೋದು. ಆ ತರದ್ದು ಇದು ಬರೀ 2 ಕ್ಯಾಪ್ಸೂಲ್ ಪರ್ ಡೇ ತಗೊಂಡ್ಬಿಟ್ರೆ ನಿಮ್ಗೆ ನೀವು ತಿಂದಿರ್ತಕ್ಕಂಥ ಊಟ ಡೈಜೆಷನ್ ಆದ್ಮೇಲೆ ನಿಮ್ ಹೊಟ್ಟೆಯಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಕ್ಕೆ ನಿಮ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದು ಎಲ್ಲರೂ ಯೂಸ್ ಮಾಡಬಹುದು. ಪರ್ ಡೇ 2 ತಗೊಂಡ್ಬಿಟ್ರೆ ಬೆಳಗ್ಗೆ ಸಾಯಂಕಾಲ ನಿಮ್ ಹೊಟ್ಟೆ ಸ್ಮೂತ್ ಆಗಿರಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಎಸ್ ಸರ್. ಸೊ ಇದ್ರ ಜೊತೆಲಿ ಇನ್ನೊಂದು ಹಾಲೋ ಕಾನ್ಸಂಟ್ರೇಟ್ ಇದೆ. ಇದು ಬಂದ್ಬಿಟ್ಟು ಟಾಬ್ಲೆಟ್ ಫಾರ್ಮ್ ಅಲ್ಲಿ ಇರುತ್ತೆ. ಇದು ಬಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಇದು ಅಷ್ಟೇನೆ ನಿಮ್ ಇಂಟೆಸ್ಟೈನ್ ಹೆಲ್ತ್ ನ ಕೂಡ ಚೆನ್ನಾಗಿ ಇಟ್ಕೊಳ್ಳಕ್ಕೆ, ಇಂಟೆಸ್ಟೈನ್ ಅಂದ್ರೆ ನಿಮ್ಮ ಕರಳಿನ ರಕ್ಷಣೆ ಮಾಡ್ಕೊಳ್ಳಕ್ಕೆ ಇದು ನೀವು ತಗೊಂಡ್ಬಿಟ್ರೆ ಹಾಲೋ ಕಾನ್ಸಂಟ್ರೇಟ್ ನ ಎಷ್ಟು ಸ್ಮೂತ್ ಇರುತ್ತೆ ನಿಮ್ದು ಕರಳು ಅಂದ್ರೆ ನೀವು ಅದನ್ನ ಅಬ್ಸರ್ವ್ ಮಾಡಬಹುದು. ಇದಕ್ಕೆ ಇನ್ನೊಂದು ಹೆಸರು ಹೇಳ್ತೀರಿ ಎಸಿ ಅಂತ. ಹಾಲೋ ಕಾನ್ಸಂಟ್ರೇಟ್. ತಣ್ಣಗಿರ್ಬೇಕು ನಿಮ್ ಹೊಟ್ಟೆ. ಸಾಕಷ್ಟು ಟೈಮ್ ನಾವು ಸ್ಪೈಸಿ ಫುಡ್ ಗಳನ್ನ ತಿಂತೀವಿ, ಖಾರ ಇರ್ತಕ್ಕಂಥ ಊಟನ ತಿಂತೀವಿ. ಸಮ್ ಟೈಮ್ ರಾತ್ರಿ ನಿಮ್ಗೆ ಎದೆ ಉರಿ ಆಗೋದು, ಹೊಟ್ಟೆ ಉರಿ ಆಗೋದು ಇವೆಲ್ಲ ಬರ್ತವೆ. ಇದನ್ನೆಲ್ಲ ಚೆನ್ನಾಗಿ ಹೆಂಗೆ ತಣ್ಣಗೆ ಇಟ್ಕೋಬೇಕು. ನಾವಂತೂ ಹೊರಗಡೆ ಏನಾದ್ರು ಖಾರ ಆದ್ರೆ ನೀರ್ ಕುಡಿದು ಬಿಡ್ತೀವಿ. ಹೊಟ್ಟೆ ಒಳಗಡೆ ಖಾರ ಆದ್ರೆ, ಸೊ ಹೊರಗಡೆ ಬಿಸಿ ಆದ್ರೆ ಎಸಿ ಹಾಕೋತೀವಿ, ಫ್ಯಾನ್ ಹಾಕೋತೀವಿ. ಹೊಟ್ಟೆ ಒಳಗಡೆ ಆದ್ರೆ ಗೊತ್ತಿಲ್ಲ, ನಿಮ್ ಕರಳಲ್ಲಿ ತೊಂದರೆ ಆಗುವಾಗ ನಮ್ಗೆ ಅದು ಗೊತ್ತಾಗಲ್ಲ. ಆಲ ಕಾನ್ಸಂಟ್ರೇಟ್ ಅಷ್ಟೇ ಹೈ ಪ್ಯೂರಿಫೈ ಇಂದ ಅಲೋವೆರಾ ಇಂದ ಮಾಡಿರೋದು. ಇದು ರಿಫ್ರೆಶಿಂಗ್ ಡ್ರಿಂಕ್. ನಮ್ಗೇನಾದ್ರು ಮುಂಚೆ ಎಲ್ಲ ಇದು ಸಿಗೋದಕ್ಕಿಂತ ಬಿಫೋರ್ ನಮ್ಗೇನಾದ್ರು ರಾತ್ರಿ ಟೈಮಲ್ಲಿ ಏನಾದ್ರು ಹೊಟ್ಟೆ ಉರಿ ಬಂದ್ರೆ ಏನಾದ್ರು ಮಾಡ್ಕೊಂಡು ಕುಡಿತಿದ್ವಿ. ಶರಬತ್ ಮಾಡ್ಕೊಂಡು ಕುಡಿಯೋದಿಲ್ಲ, ನಿಂಬೆಹಣ್ಣಿನ ಜನ ಕುಡಿದ್ಬಿಡ್ತೀವಿ, ತಣ್ಣಗಾಗ್ಬೇಕಂತೆಲ್ಲ ಮಿಲ್ಕ್ ಕುಡಿಯೋದು, ಹಂಗೆಲ್ಲ ಮಾಡ್ತಿದ್ವಿ. ಇದು ತಗೊಳ್ಳೋದು ಅದೆಲ್ಲ ಕ್ಯಾಲೋರೀಸ್ ಜಾಸ್ತಿ ಆಗಿರುತ್ತೆ. ನಾವೇನೇ ತಗೊಂಡ್ರು ನಮ್ ಬಾಡಿ ಒಳಗಡೆ ನೀರು ಒಂದ್ ಬಿಟ್ರೆ ಎಲ್ಲದನ್ನು ಕ್ಯಾಲೋರೀಸ್ ಇರುತ್ತೆ. ಅದಕ್ಕೆ ಇವ್ರು ಕೊಟ್ಟಿದ್ದಾರೆ ನೋಡಿ,
ಹೈ ಶುಗರ್ ಅಥವಾ ಅವನ್ನೆಲ್ಲ ಬಿಟ್ಬಿಟ್ಟು ಜ್ಯೂಸ್ ನ ಬಿಟ್ಟು ಲೋ ಇನ್ ಕ್ಯಾಲೋರೀಸ್. ಇದರಲ್ಲಿ ಸಾಕಷ್ಟು ನಿಮ್ಗೆ ಕ್ಯಾಲೋರೀಸ್ ಬರಲ್ಲ. ನೀರ್ ಹೆಂಗೋ ಅದೇ ತರ ಇರುತ್ತೆ. ಹಂಗಾಗಿ ಇದನ್ನ ಹೆಂಗೆ ಯೂಸ್ ಮಾಡೋದಂದ್ರೆ ಒಂದು 15 ml ಅದ್ರ ಒಂದ್ ಮೇಲೆ ಕ್ಯಾಪ್ ಇದೆ ನೋಡಿ, ಆ ಕ್ಯಾಪ್ ನ ಓಪನ್ ಮಾಡ್ಬಿಟ್ಟು ಅದ್ರ ಫುಲ್ ಹಾಕೊಂಡು ನೀವು 120 ml ವಾಟರ್ ಆದ್ರೂ ತಗೋಬಹುದು. ತಗೊಂಡ್ಬಿಟ್ರೆ ನಿಮ್ದು ರಾತ್ರಿ, ನಾನು ಇದನ್ನ ಹೆಂಗ್ ಯೂಸ್ ಮಾಡ್ತೀನಿ ಅಂದ್ರೆ ರಾತ್ರಿ ಟೈಮಲ್ಲಿ ಜಾಸ್ತಿ ಯೂಸ್ ಮಾಡ್ತೀನಿ, ಮಲ್ಕೊಳ್ಳೋಕೆ ಮುಂಚೆ ಮಾಡ್ಬಿಟ್ರೆ ನಿಮ್ದು ಸ್ಮೂತ್ ಆಗ್ಬೇಕಲ್ಲ ಬೆಳಿಗ್ಗೆ. ಸೊ ಬೆಳಿಗ್ಗೆ ಬರುವಾಗ ನಿಮ್ಗೆ ತಣ್ಣಗಿರ್ಬೇಕು, ಮತ್ತೆ ಕಷ್ಟ ಆಗ್ಬಾರ್ದು, ನಿಮ್ದು ಮೋಷನ್ ಅಲ್ಲೂ ಉರಿ ಬರಬಾರ್ದು. ಸೊ ನೀವು ತಗೊಂಡಿರ್ತಕ್ಕಂಥ ಊಟ ಅಬ್ಸಾರ್ಪ್ಷನ್ ಆದ್ಮೇಲೆ ಬೇಡದಿರೋದನ್ನ ಹೊರಗಡೆ ಕಳಿಸ್ಬೇಕು. ನಮ್ಗೇನ್ ಸಾಕಷ್ಟು ಅಂದ್ರೆ ನಾವೇನು ಒಳ್ಳೆ ಆಹಾರ ತಿಂತಿದೀವೋ ಅದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಬಾಡಿ ಒಳಗಡೆ ಉಳಿದಿರುವಂತ ಆಹಾರ ಹೊರಗಡೆ ಬರೋದು ಇಂಪಾರ್ಟೆಂಟ್. ಅದಕ್ಕೆ ಈ ರಿಮೂವ್ ದ ಟಾಕ್ಸಿಸ್ ಅಂತ ಕರೀತಾರೆ. ನಿಮ್ ಬಾಡಿ ಇರ್ತಕ್ಕಂಥ ಕೆಟ್ಟದ್ದು ಹೊರಗಡೆ ಹೋಗ್ಸಕ್ಕೆ ಆಕ್ಚುಲಿ ಆಲ ಕಾನ್ಸಂಟ್ರೇಟ್ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ ಬಾಡಿಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾ ಉಳಿಬಾರ್ದು, ಅದು ರಿಮೂವ್ ಆಗ್ಬೇಕು, ಕೆಟ್ಟದ್ದು ಹೊರಗಡೆ ಹೋಗ್ಬೇಕು. ಏನ್ ಬೇಕೋ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳೋಕು ಹೆಲ್ಪ್ ಮಾಡುತ್ತೆ. ಏನ್ ಬೇಡವೋ ಟಾಕ್ಸಿಸ್ ನ ರಿಮೂವ್ ಮಾಡೋಕು ಆಲ ಕಾನ್ಸಂಟ್ರೇಟ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಎಸ್ ಸರ್, ಪರ್ ಡೇ 2 ಸರಿ ನೀವು ತಗೋಬಹುದು, ಬೆಳಗ್ಗೆ ಸಾಯಂಕಾಲ. ಎಸ್. ನೆಕ್ಸ್ಟ್ ನಮ್ ಗಟ್ ಹೆಲ್ತ್ ನ ಕಾಪಾಡ್ಕೊಳ್ಳಕ್ಕೆ ನಮ್ಗೆ ಗಟ್ ಹೆಲ್ತ್ ಅಂತಂದ್ರೆ ವಾಟ್ ಈಸ್ ಮೈಕ್ರೋಬಯೋಮ್? ಮೈಕ್ರೋಬಯೋಮ್ ಅಂದ್ರೆ ಏನು? ನಮ್ಮ ಬಾಡಿ ಒಳಗಡೆ ಬ್ಯಾಕ್ಟೀರಿಯಾ ಇಂದ ನಮ್ಮ ಬಾಡಿ ಇರುತ್ತೆ. ಆಲ್ ದ ಮೈಕ್ರೋಬಯೋಮ್ ಬ್ಯಾಕ್ಟೀರಿಯಾ ನೋಡು, ವೈರಸ್, ಫಂಗಿ ಇಂದ ಬಾಡಿ. ಸೊ ಇವೇನ್ ಮಾಡ್ತಾವ ಅಂತ ಹೇಳಿದ್ರೆ ನಮ್ದು ಗಟ್ ನ ಬಂದು ನಮ್ದು ಬ್ಯಾಕ್ಟೀರಿಯಾಸ್ ಬಂದ್ಬಿಟ್ಟು ನಮ್ ಲಾರ್ಜ್ ದೊಡ್ಡ ಕರಳಲ್ಲಿ ಇರುತ್ತೆ. ಅದು ಎಷ್ಟಂದ್ರೆ 1000ಕ್ಕಿಂತ ಜಾಸ್ತಿ ಡಿಫ್ರೆಂಟ್ ಯೋಚನೆ ಮಾಡುವಂತ ಬ್ಯಾಕ್ಟೀರಿಯಾಸ್ಗಳು ನಮ್ಮ ಕರಳಲ್ಲಿ ಇರುತ್ತೆ, ದೊಡ್ಡ ಕರಳಲ್ಲಿ. ಅದ್ರ ಗಾತ್ರ 1 ರಿಂದ 2 kg ಇರುತ್ತೆ. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಹೊಟ್ಟೆ ಅಂದ್ರೆ ನಿಮ್ಮ ಊಟ, ನಿಮ್ಮ ದಿನನಿತ್ಯ ಲೈಫ್ ಸ್ಟೈಲು, ಹೆಲ್ತ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ದಿನನಿತ್ಯ ಯಾವ ತರ ಊಟ ಮಾಡ್ತೀರಾ? ಎಸ್ ಸರ್. ನೆಕ್ಸ್ಟ್ ಇದ್ರ ಮೇಲೆ ನಿಮ್ಮ ಗಟ್ ಹೆಲ್ತ್ ಆಧಾರ ಆಗಿರುತ್ತೆ. ಇಲ್ಲಿ ಯಾವಾಗ ನಾವು ಸರಿಯಾಗಿ ಊಟ ಮಾಡಲ್ಲ, ಯಾವಾಗ ಸರಿಯಾಗಿ ನಾವು ರೆಸ್ಟ್ ಮಾಡಲ್ಲ, ಯಾವಾಗ ನಮ್ ಸರಿಯಾಗಿ ಎಕ್ಸರ್ಸೈಸ್ ಮಾಡಲ್ಲ, ಯಾವಾಗ ನಮ್ ಸ್ಟ್ರೆಸ್ ನ ಮ್ಯಾನೇಜ್ಮೆಂಟ್ ಮಾಡಲ್ವೋ ಅವಾಗೆ ನಮ್ದು ಹೊಟ್ಟೆ ಮೇಲೆ ಇದು ಪರಿಣಾಮ ಬೀರುತ್ತೆ. ಅದಕ್ಕೆ ಟಮ್ಮಿ ಬಡ್ಡಿ ಅಂಡ್ ಟಮ್ಮಿ ಬ್ಯಾಡಿ ಅಂತ ಅಲ್ಲಿ ಕೊಟ್ಟಿದ್ದಾರೆ ವರ್ಸಸ್ ಟಮ್ಮಿ ಬ್ಯಾಡಿ. ಟಮ್ಮಿ ಬ್ಯಾಡಿ ಅಂದ್ರೆ ಏನು? ಟಮ್ಮಿ ಬಡ್ಡಿ ಅಂದ್ರೆ ಗುಡ್ ಬ್ಯಾಕ್ಟೀರಿಯಾ, ನಿಮ್ ಹೊಟ್ಟೆನ ಕಾಪಾಡುವಂತದ್ದು. ಟಮ್ಮಿ ಬ್ಯಾಡಿ ಅಂದ್ರೆ ನಿಮ್ಗೆ ಕೆಟ್ಟ ಬ್ಯಾಕ್ಟೀರಿಯಾಗಳು. ಸೊ ದ ಬ್ಯಾಕ್ಟೀರಿಯಾ ಯಾವಾಗ ನಿಮ್ಮ ಡೈಜೆಷನ್ ಸಿಸ್ಟಮ್ ಅಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ, ಸೊ ಕೆಟ್ಟ ಬ್ಯಾಕ್ಟೀರಿಯಾಗಳು ಯಾವಾಗ ಸಂಖ್ಯೆ ನಿಮ್ಮ ಬಾಡಿ ಒಳಗಡೆ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಸರಿಯಾಗಿ ಊಟ ಮಾಡಲ್ಲ. ಒಂದ್ ಎಕ್ಸಾಂಪಲ್, ನಮ್ಗೆ ಹೊಟ್ಟೆ ಹಸಿವಾಯ್ತು, ಪಿಜ್ಜಾ, ಬರ್ಗರ್, ಚಿಪ್ಸ್, ಕುರುಕುರೆ, ಬಜ್ಜಿ, ಬೋಂಡ ಇವೆಲ್ಲ ತಿನ್ನುವಾಗ ಎಷ್ಟು ಜನಕ್ಕೆ ಗೊತ್ತು ಇದು ನಿಮ್ ಬಾಡಿ ಒಳಗಡೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ ಅಂತ? ಸೊ ಈ ತರದ್ದು ನೀವು ಮಾಡುವಾಗ ನಿಮ್ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಬರುತ್ತೆ. ಸೊ ಸ್ಟ್ರೆಸ್ ಜಾಸ್ತಿ ಆಗೋದು, ನಿದ್ದೆ ಸರಿಗ ಆಗದೆ ಇರೋದು. ಅದಕ್ಕೆ ನಮ್ಗೆ ಬೇಕಾಗಿರೋದು ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಬೇಕು, ಗುಡ್ ಬ್ಯಾಕ್ಟೀರಿಯಾ ಬೇಕು. ನಿಮ್ಮ ಹೊಟ್ಟೆ ಒಳಗಡೆ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಯಾವಾಗಿರುತ್ತೋ ನೀವು ಕೆಲಸ ಮಾಡಕ್ಕೆ, ನಿಮ್ ದಿನನಿತ್ಯದ ಜೀವನ ಚೆನ್ನಾಗಿರಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಎಸ್, ಅದಕ್ಕೆ ನಮ್ಗೆ ಮಾಡ್ಕೊಟ್ಟಿರೋದು ಸಿಂಪ್ಲಿ ಪ್ರೋಬಯೋಟಿಕ್. ನೆಕ್ಸ್ಟ್ ಸ್ಲೈಡ್ ಹಾಕಿ ಸರ್. ಈ ಸಿಂಪ್ಲಿ ಪ್ರೋಬಯೋಟಿಕ್ ತಗೊಳ್ಳೋದ್ರಿಂದ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ನೋಡಿ, ಇದ್ರಲ್ಲಿ ಏನಿದೆ, ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ನಮ್ ಸಿಸ್ಟಮ್ ಒಳಗಡೆ ಇರುತ್ತೆ, ನಮ್ಮ ಹೊಟ್ಟೆ ಒಳಗಡೆ. ಇದನ್ನ ತಗೊಳ್ಳೋದ್ರಿಂದ 2 ಬಿಲಿಯನ್ 2 ಬಿಲಿಯನ್ ಸಿಂಪ್ಲಿ ಅಂದ್ರೆ ಈ ಸಿಂಪ್ಲಿ ಪ್ರೋಬಯೋಟಿಕ್ ಅಲ್ಲಿ 2 ಬಿಲಿಯನ್ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ನಮ್ಮ ಬಾಡಿಗೆ ಸಿಗುತ್ತೆ. ಸೊ ಇದನ್ನ ಈಸಿಯಾಗಿ ತಗೊಂಡು ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ನಾವು ಕ್ಯಾರಿ ಮಾಡ್ಬೋದು. ಚಿಕ್ಕ ಸಾಸೆಟ್, ಅದು ಚಿಕ್ಕದು, ಒಂದ್ 30 ಬರ್ತವೆ, ಎಲ್ಲಿಗೆ ಬೇಕಾದ್ರೂ ನಾವು ಅದನ್ನ ತಗೊಂಡು ಹೋಗ್ಬೋದು. ಎಷ್ಟು ಚೆನ್ನಾಗಿದೆ, ಅದನ್ನ ನಾವು ಫ್ರಿಜ್ ನಾಗ ಇಡೋ ಅವಶ್ಯಕತೆ ಬರಲ್ಲ, ಯಾವ್ದ್ರಾಗೂ ಇಡೋ ಅವಶ್ಯಕತೆ ಇಲ್ಲ. ಇದು ನಾವು ತಗೊಳ್ಳೋದ್ರಿಂದ ನಿಮ್ ಬಾಡಿ ಒಳಗಡೆ, ಈಗ ನಮ್ಗೆ ನಾವು ತಿಂದಿರ್ತಕ್ಕಂಥ ಊಟ ಡೈಜೆಷನ್ ಆಗಿ ಎಷ್ಟೋ ಸರಿ ಹೊರಗಡೆ ಬರಲ್ಲ. ಅದು ಹೊರಗಡೆ ಬರ್ದೇ ಇರಕ್ಕೆ ಏನ್ ಮಾಡ್ತಾರೆ, ಸ್ಟಮಕ್ ಅಲ್ಲಿ ಆಸಿಡ್ ಅಲ್ಲಿ ಮಿಕ್ಸ್ ಆಗ್ಬಿಟ್ಟು ನಿಮ್ಗೆ ಮೋಷನ್ ಹೊರಗಡೆ ಬರಕ್ಕೆ ಅದ್ರ ಜೊತೆ ಮಿಕ್ಸ್ ಆಗ್ಬಿಟ್ಟು ಹೊರಗಡೆ ಕಳಿಸುತ್ತೆ ಈ ಬ್ಯಾಕ್ಟೀರಿಯಾಸ್. ಸೊ ಇದಕ್ಕೆ ಸುಮಾರು ಜನರಿಗೆ ಬ್ಲೋಟಿಂಗ್ ಪ್ರಾಬ್ಲಮ್ ಆಗುತ್ತೆ. ಯಾವಾಗ ನಿಮ್ ಗಟ್ಟು ಚೆನ್ನಾಗಿರಲ್ವೋ ಹೊಟ್ಟೆ ಉಬ್ರ ಬರೋದು, ಸುಸ್ತಾಗುತ್ತೆ, ಟಯರ್ಡ್ ಆಗುತ್ತೆ. ಇದು ಯಾವ್ದು ಆಗಲ್ಲ, ಸಿಂಪ್ಲಿ ಬರೋಕ್. ಸುಮಾರು ಜನಕ್ಕೆ ಟಯರ್ಡ್ ಆಗ್ತಿದೆ, ಸುಸ್ತಾಗ್ತಿದೆ, ಹೊಟ್ಟೆ ಉಬ್ರ ಬರ್ತಿದೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ತಲೆ ನೋಯ್ತಾ ಇದೆ, ಇದೆಲ್ಲ ಅಂದ್ರೆ ನಿಮ್ಮ ತಲೆಗೂ, ನಿಮ್ಮ ಬ್ರೈನ್ಗೂ, ನಿಮ್ ಹೊಟ್ಟೆಗೂ ಆಕ್ಸೆಸ್ ಇರುತ್ತೆ. ಯಾವಾಗ ನಿಮ್ಗೆ ಮೋಷನ್ ಸರಿಯಾಗಿ ಆಗಲ್ವೋ ತಲೆ ಕೆಡುತ್ತೆ, ಯಾವಾಗ ಮೋಷನ್ ಚೆನ್ನಾಗ್ ಆಗುತ್ತೋ ನಿಮ್ ತಲೆ ತಣ್ಣಗಿರುತ್ತೆ. ಅದಕ್ಕೆ ಹೇಳ್ತಾರೆ ಕೆಳಗಡೆ ಹೊಟ್ಟೆ ಚೆನ್ನಾಗಿದ್ರೆ ತಲೆ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಈ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಂದ್ರೆ ನಿಮ್ಗೆ ಎಲ್ಲ ನಿಮ್ ಆರೋಗ್ಯ ಸುಸ್ತು ಆಗ್ದಿರೋ ತರ. ಸೊ ಪದೇ ಪದೇ ಏನಾದ್ರು ತಿಂತಾ ಇದ್ರು ಅದನ್ನ ಡೈಜೆಷನ್ ಮಾಡ್ಕೊಂಡು ಹೊರಗಡೆ ಬರೋಕು ಈ ಸಿಂಪ್ಲಿ ಪ್ರೋಬಯೋಟಿಕ್ ನಿಮ್ಗೆ ತಗೊಳ್ಳೋದ್ರಿಂದ ಬೆಟ್ರಿ. ಏನ್ 300 ml ವಾಟರ್ ಅಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ, 350 ml ವಾಟರ್ ಅಲ್ಲಿ ನೀವು ತಗೋಬಹುದು, ಅಥವಾ ಹರ್ಬಲೈಫ್ ನ್ಯೂಟ್ರಿಷನ್ ಶೇಕ್ ಅಲ್ಲಿ ತಗೋಬಹುದು, ಅಪ್ರೆಶಲ್ ತಗೋಬಹುದು, ಹಾಲೋ ಡ್ರಿಂಕ್ ಅಲ್ಲಿ ತಗೋಬಹುದು. ಯಾವ್ದ್ರಲ್ಲಿ ಬೇಕಾದ್ರೂ ಒಂದ್ ಸ್ಯಾಸೆಟ್ ನ ಮಿಕ್ಸ್ ಮಾಡಿ ತಗೊಂಡ್ಬಿಟ್ರೆ ನಿಮ್ಮ ಹೊಟ್ಟೆ ಒಳಗಡೆ 2 ಬಿಲಿಯನ್ ಗುಡ್ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ನಿಮ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಇವಾಗ ನಿಮ್ಗೆ ತಿಂದಿದ್ದು ಬ್ಲೋಟಿಂಗ್ ಆಗೋದಾಯ್ತು, ಗ್ಯಾಸ್ಟ್ರಿಕ್ ಆಗೋದಾಯ್ತು, ಹೊಟ್ಟೆ ಉರಿ ಬರೋದಾಯ್ತು, ಅದನ್ನ ನೀವು ಚೆನ್ನಾಗಿ ಮಾಡ್ಕೊಳಕ್ಕೆ ನೀವು ಇದನ್ನ ನೋಡ್ಬೋದು. ಯಾಕೆ ಹೆಲ್ತಿ ಆಗಿರ್ಬೇಕು ನಮ್ಗೆ ಅಂತ ಹೇಳ್ಬಿಟ್ಟು. ಎಸ್ ಸರ್. ನೆಕ್ಸ್ಟ್. ಎಸ್, ಇದ್ರ ಜೊತೆಗೆ ಈ ಗುಡ್ ಬ್ಯಾಕ್ಟೀರಿಯಾಗಳು ಬದುಕಬೇಕಂದ್ರೆ ಇದಕ್ಕೂ ಆಹಾರ ಬೇಕು.
ನಾವು ತಿನ್ನಂತ ಆಹಾರದಲ್ಲಿ, ಡಯಟ್ ಅಲ್ಲಿ, ಲೈಫ್ ಸ್ಟೈಲ್ ಅಲ್ಲಿ ನಿಮ್ಗೆ ಇರುತ್ತೆ. ಸೊ ಆ ಬ್ಯಾಕ್ಟೀರಿಯಾಗಳು ಬದುಕಕ್ಕೆ ನಮ್ಗೆ ಆ ಬ್ಯಾಕ್ಟೀರಿಯಾಗಳಿಗೆ ಊಟ ಬೇಕು. ಅದನ್ನೇ ಕರೀತಾರೆ ಫೈಬರ್ ಅಂತ. ಆ ಬ್ಯಾಕ್ಟೀರಿಯಾಗಳು ಚೆನ್ನಾಗಿರ್ಬೇಕು ನಿಮ್ಮ ಹೊಟ್ಟೆ ಒಳಗಡೆ ಅಂದ್ರೆ ಬದುಕಿರ್ಬೇಕು ಅಂತಂದ್ರೆ ಅದಕ್ಕೆ ಫೈಬರ್ ಬೇಕು. ಇದು ಬಂದ್ಬಿಟ್ಟು ಆ ಸಾಲ್ಯುಬಲ್ ಮತ್ತೆ ಇನ್ಸಾಲ್ಯುಬಲ್ ಫೈಬರ್ ಎರಡು ಇರುತ್ತೆ ಆಕ್ಟಿವೇಟೆಡ್ ಫೈಬರ್ ಅಲ್ಲಿ. ಇದನ್ನ ಡಿವೆಲ್ ಫೈಬರ್ ಅಲ್ಲಿ ಎರಡು ಕೆಲಸ ಆಗುತ್ತೆ. ಡಿವೆಲ್ ಫೈಬರ್ ಇದೆ ಒಳಗಡೆ ಎರಡು ಫೈಬರ್ ಇದೆ. ಸೊ ಏನ್ ಮಾಡ್ತಿದೆ ಅಂತಂದ್ರೆ ಇದನ್ನು ಅಷ್ಟೇ ನೋಡಿ ಈಸಿಯಾಗಿ ತಗೊಂಡು ಹೋಗ್ಬೋದು. ಯಾರೋ ಗೀಚಿದ್ದಾರೆ ದಯವಿಟ್ಟು ನಿಮ್ಮ ಮೊಬೈಲ್ ಮೇಲೆ ಕೈ ಇಡಬೇಡಿ, ಅದನ್ನ ಗೀಚಾಡಬೇಡಿ, ಆರಾಮಾಗಿ ಕೇಳಿಸ್ಕೊಳ್ಳಿ. ಯಾರನ್ನ ಗೀಚ್ತಾ ಇದೀರೋ ದಯವಿಟ್ಟು ನಿಮ್ಮ ಕೈಯನ್ನ ನಿಮ್ಮ ಮೊಬೈಲ್ ಮೇಲಿಂದ ಎತ್ತಿ ಆರಾಮಾಗಿ ಕೇಳಿಸ್ಕೊಳ್ಳಿ. ಡಿಸ್ಟರ್ಬ್ ಮಾಡ್ಕೋಬೇಡಿ. ನಿಮ್ ಮೊಬೈಲ್ ಮೇಲೆ ಗೀಚ್ಬೇಡಿ, ಅದನ್ನೇನು ಮಾಡ್ಬೇಡಿ, ಆರಾಮ್ ಕುತ್ಕೊಂಡು ಕೇಳಿಸ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ದರ್ಶನ್ ಅಂತ ದರ್ಶನ್ ಅಂತ ಅವ್ರಿಗೆ ಹಂಗೇನ್ ಜಾಸ್ತಿ ಮಾಡಿದ್ರೆ ವೇಟಿಂಗ್ ರೂಮ್ ಹಾಕಿ ಸರ್. ಸೊ ಇದು ಬಂದ್ಬಿಟ್ಟು ಬ್ಯಾಲೆನ್ಸ್ ಸಾಲ್ಯುಬಲ್ ಅಂಡ್ ಇನ್ಸಾಲ್ಯುಬಲ್ ಫೈಬರ್ ಬ್ಯಾಲೆನ್ಸ್ ಆಗಿ ಕೊಟ್ಟಿರ್ತಾರೆ. ಈಸಿಯಾಗಿ ಇದನ್ನ ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗ್ಬೋದು. ಇದು ಚಿಕ್ಕದಿರುತ್ತೆ, ಇದ್ರಲ್ಲಿ 90 ಇರುತ್ತೆ, 90 ಸಪ್ಲಿಮೆಂಟ್ಸ್ ಇರುತ್ತೆ. ಏನ್ ಮಾಡ್ತಿದೆ ಅಂದ್ರೆ ಫೈಬರ್ ರಿಕ್ವೈರ್ಮೆಂಟ್ ಡೈಲಿ ನಮ್ಗೆ ಫೈಬರ್ ಪ್ರತಿನಿತ್ಯ ನಮ್ಮ ಊಟದಲ್ಲಿ ರಿಕ್ವೈರ್ಮೆಂಟ್. ಅದು ಆಕ್ಟಿವೇಟ್ ಫೈಬರ್ ಇದ್ರಲ್ಲಿ ನೋಡಿ ಎರಡು ಇದೆ. ಒಂದು ಓಟ್ಸ್ ಫೈಬರ್ ಇಂದ ಮಾಡಿರೋದು, ಇದನ್ನ ಸಾಲ್ಯುಬಲ್ ಫೈಬರ್ ಅಂತ ಕರೀತಾರೆ. ಇನ್ನೊಂದು ಆ ಪಿಯ ಇಂದ ಅಂದ್ರೆ ಬಟಾಣಿಯಿಂದ ಮಾಡಿರೋದು, ಹಸಿ ಬಟಾಣಿಗಳು ಏನ್ ಬರ್ತೋ ಅದರಿಂದ. ಇದನ್ನ ಇನ್ಸಾಲ್ಯುಬಲ್ ಅಂತ ಕರೀತಾರೆ. ಸೊ ಸಾಲ್ಯುಬಲ್ ಫೈಬರ್ ಮತ್ತೆ ಇನ್ಸಾಲ್ಯುಬಲ್ ಫೈಬರ್ ಎರಡು ಫೈಬರ್ ಇರೋದ್ರಿಂದ ನಾವು ಊಟದಲ್ಲಿ ಊಟದ ಜೊತೆಲಿ ಇದನ್ನ ತಗೊಂಡ್ಬಿಟ್ರೆ ನಾವು ತಗೊಳ್ಳಂತ ಊಟ ತುಂಬಾ ಡೈಜೆಷನ್ ಆಗಿ ಹೊರಗಡೆ ಬರಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಇದ್ರ ಜೊತೆಲಿ ಇನ್ನೊಂದು ಆಕ್ಟಿವೇಟೆಡ್ ಫೈಬರ್ ಕಾಂಪ್ಲೆಕ್ಸ್ ಅಂತಿದೆ, ಇದು AFC. ಇದ್ರಲ್ಲಿ ಬಂದು ನಿಮ್ಗೆ ಅದು ಸಪ್ಲಿಮೆಂಟ್ಸ್ ಅಲ್ಲಿ ಇರುತ್ತೆ, ಇದು ಬಂದ್ಬಿಟ್ಟು ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಡಿಫ್ರೆಂಟ್ ಸಾಲ್ಯುಬಲ್ ಅಂಡ್ ಇನ್ಸಾಲ್ಯುಬಲ್ ಫೈಬರ್ ಇದ್ರಲ್ಲಿ ಡಿಫ್ರೆಂಟ್ ಇದೆ. ಏನಂದ್ರೆ ಇನ್ನುಲಿನ್ ಲೈನ್ಗೆ ಸುಮಾರು ಜಾಸ್ತಿ ಫೈಬರ್ ಇದ್ರ ಒಳಗಡೆ ಇರುತ್ತೆ. ಇಂಪ್ರೂವ್ ಇಂಟೆಸ್ಟಿನಲ್ ರೆಗ್ಯುಲಾರಿಟಿ. ರೆಗ್ಯುಲಾರಿಟಿ ಅಂದ್ರೆ ಪ್ರತಿನಿತ್ಯನು ಯಾರಿಗೆ ಮೋಷನ್ ಆಗ್ಬೇಕಪ್ಪ, ರೆಗ್ಯುಲಾರಿಟಿ ಆಗ್ಬೇಕು. ಆ ರೆಗ್ಯುಲೇಟರಿನ ಇಂಪ್ರೂವ್ ಮಾಡಕ್ಕೆ ಎವ್ರಿ ಡೇ ಬರಕ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಇವತ್ತು ಊಟ ಮಾಡಿರೋದು 3 ದಿನ ಬಿಟ್ಟು ಬಂದ್ರೆ ಎಷ್ಟು ಜನಕ್ಕೆ ಅನ್ಸುತ್ತೆ ಕೆಟ್ಟ ಸ್ಮೆಲ್ ಬರುತ್ತಂತ? ಬರುತ್ತಾ ಇಲ್ವಾ? ಸತ್ಯ ಇದು. ಸೊ ಹೆಲ್ಪ್ ಇಂಪ್ರೂವ್ ಇಂಟೆಸ್ಟಿನಲ್ ರೆಗ್ಯುಲಾರಿಟಿನ ಮಾಡಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಬೌಲ್ ಫಂಕ್ಷನ್ ಸಪೋರ್ಟ್ ಟು ರೆಗ್ಯುಲರ್ ಬೌಲ್ ಫಂಕ್ಷನ್. ನೀವ್ ಯಾವಾಗ ಊಟ ಮಾಡ್ತಿರೋ ಅದನ್ನ ಚೆನ್ನಾಗಿ ಮಾಡ್ಕೊಳ್ಳೋಕೆ ಇದ್ರಾಗ ಏನೇನು ಆಡ್ ಮಾಡಿದಾರೆ ನೋಡಿ, ತುಂಬಾ ಇಂಪಾರ್ಟೆಂಟ್. ಸಿಟ್ರಸ್ ಫೈಬರ್ ಇದೆ ಇದ್ರೊಳಗಡೆ, ಸೆಲ್ಲಸ್ ಪೌಡರ್ ಇದೆ, ಇನ್ನುಲಿನ್, ಸೋಯಾ ಫೈಬರ್, ಮೆಟ್ರೋಡೈನಮಿಕ್ಸ್ ಅಂತ ಹೇಳ್ಬಿಟ್ಟು ಇವೆಲ್ಲ ಏನ್ ಮಾಡ್ತಾರೆ ನಿಮ್ಗೆ ಅಂದ್ರೆ ಒಂದ್ ಎಕ್ಸಾಂಪಲ್ ಇದ್ರ ತಗೊಳ್ಳೋದಾದ್ರೆ ಸಿಟ್ರಸ್ ಫೈಬರ್ ಅಂತ ಇದೆ. ಸಿಟ್ರಸ್ ಫೈಬರ್ ಬಂದ್ಬಿಟ್ಟು ನಿಮ್ಮ ಹಾರ್ಟ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ. LDL ಅಂತ ಏನಿದೆಯೋ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನಿದೆಯೋ ಆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ನಿಮ್ಗೆ ಕಡಿಮೆ ಮಾಡ್ಬಿಟ್ಟು HDL ನ ಜಾಸ್ತಿ ಮಾಡಕ್ಕೆ ಸಿಟ್ರಸ್ ಫೈಬರ್ ಅಂದ್ರೆ ನಿಮ್ಗೆ ಅದರಲ್ಲಿ ವೈಟಮಿನ್ ಸಿ ಇರುತ್ತೆ ಜಾಸ್ತಿ. ವೈಟಮಿನ್ ಸಿ ಇರೋದ್ರಿಂದ ನಿಮ್ ಡೈಜೆಷನ್ ನ ತುಂಬಾ ಚೆನ್ನಾಗಿ ಮಾಡ್ಕೊಳಕ್ ಹೆಲ್ಪ್ ಮಾಡುತ್ತೆ. ಯಾವಾಗ ನಿಮ್ಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಹೋಗುತ್ತೋ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಇದ್ರಾಗ ಎರಡು ಫೈಬರ್ ಇರೋದ್ರಿಂದ ಸಾಲ್ಯುಬಲ್ ಮತ್ತೆ ಇನ್ಸಾಲ್ಯುಬಲ್ ಡಿವಲ್ ಫೈಬರ್ ಇರೋದ್ರಿಂದ ನಮ್ಗೆ ಮೋಷನ್ ಚೆನ್ನಾಗಿ ಆಗೋಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಸೆಲ್ಲಾಸ್ ಪೌಡರ್. ಸೆಲ್ಯುಲಾಸ್ ಪೌಡರ್ ಅನ್ನೋದು ಏನಿದೆಯಲ್ಲ, ಸೆಲ್ಯುಲೂಸ್ ಪೌಡರ್ ಅಂತ, ಸೆಲ್ಯುಲೂಸ್ ಪೌಡರ್ ಬಂದು ನಿಮ್ಗೆ ನಿಮ್ ಬಾಡಿ ಒಳಗಡೆ ಇರ್ತಕ್ಕಂಥ ಮೋಷನ್ ಸರಿಯಾಗಿ ಆಗ್ಬೇಕು. ಮತ್ತೆ ಸೋಯಾ ಫೈಬರ್ ಇದೆ. ಸೋಯಾ ಫೈಬರ್ ನಿಮ್ಮ ಬ್ಲಡ್ ಶುಗರ್ ಅನ್ನ ನಾರ್ಮಲ್ ಆಗಿ ಇಡಬೇಕು. ಸೊ ಇದೆಲ್ಲ ನಮ್ದು ಸಿಟ್ರಸ್ ಫೈಬರ್ ಒಂದೇ ನಮ್ಮ ಬಾಡಿಗೆ ಸಿಕ್ಬಿಟ್ರೆ ಇನ್ನೂ ಲೈನ್ ಇದಾವೆ 3-4 ಹ್ಯಾಡ್ ಮಾಡಿ ಕೊಟ್ಟಿದ್ರಿಂದ ಇದರಲ್ಲಿ 5 ಗ್ರಾಮ್ ಕಂಪ್ಲೀಟ್ ಫೈಬರ್ ನಮ್ಗೆ ಸಿಗುತ್ತೆ ನಮ್ಮ ಹೊಟ್ಟೆನ ಚೆನ್ನಾಗಿ ಇಟ್ಕೊಳ್ಳಕ್ಕೆ. ಇದಕ್ಕೆ ಸಾಲ್ಯುಬಲ್ ಮತ್ತೆ ಇನ್ಸಾಲ್ಯುಬಲ್ ಫೈಬರ್ ಹೆಂಗ್ ಮಾಡ್ಕೋಬಹುದು? ಇದನ್ನ ನೀವು ಸ್ಕೂಪ್ ಮಾಡ್ಕೋಬಹುದು. 240 ml ವಾಟರ್ ಅಲ್ಲಿ ಒಂದು ಸ್ಕೂಪ್ ಹಾಕೊಂಡು ಒಂದು ಸ್ಪೂನ್ ಅದನ್ನ ತಗೊಂಡ್ಬಿಟ್ಟು ಅದೇ ತರ ಬಾಕ್ಸ್ ಅಲ್ಲಿ ಒಂದು ಸ್ಪೂನ್ ಹಾಕೊಂಡ್ರೆ 240 ml ವಾಟರ್ ಅಲ್ಲಿ ನಿಮ್ಗೆ ಇದನ್ನ ತಗೋಬಹುದು. ಅಥವಾ ನೀವು ಅದನ್ನ ಜ್ಯೂಸ್ ಅಲ್ಲಿ ಹಾಕೋಬಹುದು, ಅಥವಾ ನೀವು ಶೇಕ್ ಅಲ್ಲಿ ಹಾಕೋಬಹುದು. ನಂದು ರೊಟೀನ್ ಹೆಂಗ್ ಗೊತ್ತಾ, ನನ್ಗೆ ಒಂದು ದಿನನು ವಿತೌಟ್ ಫೈಬರ್ ಕಾಂಪ್ಲೆಕ್ಸ್ ಇಲ್ದಿರ ನಂದು ಒಂದು ದಿನ ನನ್ ಶೇಕ್ ನನ್ನ ಬಾಯ್ ಒಳಗಡೆ ಹೋಗಲ್ಲ. ಯಾಕಂದ್ರೆ ನನ್ಗೆ ಫೈಬರ್ ತುಂಬಾ ಇಂಪಾರ್ಟೆಂಟ್. ನಾನು ಫೈಬರ್ ತಗೊಂಡು ಶೇಕ್ ಕುಡಿದು ನೋಡಿದೀನಿ, ಫೈಬರ್ ಇಲ್ದಿರನು ಶೇಕ್ ಕುಡಿದು ನೋಡಿದೀನಿ. ಅದ್ರದ್ದು ಫೀಲಿಂಗ್ ನಿಮ್ಗೆ ಗೊತ್ತಾಗುತ್ತೆ ಅದೆರಡು ತಗೊಳ್ಳೋದ್ರಿಂದ. ಈ 5 ನಾನು ಏನ್ ಪ್ರಾಡಕ್ಟ್ಸ್ ಹೇಳಿದ್ನೋ ಇದರಲ್ಲಿ ಒಂದು ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡಿದ್ರು ಪರವಾಗಿಲ್ಲ, ಯಾವ್ದಾದ್ರು ನೀವು ರೈಸ್ ಅಂಡ್ ಮಾಡ್ಬೋದಾ ನಿಮ್ ಎಕ್ಸ್ಪೀರಿಯನ್ಸ್ ತಗೋಣ. ಇದರಲ್ಲಿ ನೀವು ಯಾವ್ದಾದ್ರು ಆಕ್ಟಿವ್ ಫೈಬರ್ ಕಾಂಪ್ಲೆಕ್ಸ್ ಯೂಸ್ ಮಾಡ್ತಿರ್ಬೋದು, ಸಿಂಪ್ಲಿ ಪ್ರೋಬಯೋಟಿಕ್ ಯೂಸ್ ಮಾಡ್ತಿರ್ಬೋದು, ಆಲ ಕಾನ್ಸಂಟ್ರೇಟ್ ಯೂಸ್ ಮಾಡ್ತಿರ್ಬೋದು, ಆಲ ಪ್ಲಸ್ ಯೂಸ್ ಮಾಡ್ತಿರ್ಬೋದು. ನೀವು ಯಾವ್ದು ಯೂಸ್ ಮಾಡ್ತಿದ್ರು ಪರವಾಗಿಲ್ಲ, ನೀವು ರೈಸ್ ಅಂಡ್ ಎಸ್ ಇಟ್ಸ್ ರಾಜ್